ಬಿತ್ತಿದದ್ದು ವ್ಯರ್ಥವಾಗುವುದಿಲ್ಲ. ಲೋಕವನ್ನು ಜಯಿಸಿದವನು ನನ್ನಲ್ಲಿದ್ದಾನೆ, ನಾನು ಇದನ್ನು ಜಯಿಸಿ ಬರ್ತೀನಿ. ವ್ಯರ್ಥವಾಗುವುದಿಲ್ಲ. ನೀನು ಸುರಿಸಿದ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಹಾಗೂ ಎಲ್ಲ ದೇವ ಸೇವಕರಿಗೆ ನಾನು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ದಿವಸದ ವಾಕ್ಯದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂಥ ಒಂದು ಭಾಗ, ಅದು ಒಂದು ಸಂದೇಶದ ಪೀಠಿಕೆ. ನುಡಿ ನೋಡು, ಬಿತ್ತು ಕೊಯ್. ಅಂದರೆ ನಾವು ಏನನ್ನು ನುಡಿತೀವಲ್ಲ ಅದು ಮುಂದೆ ನಮ್ಮ ಭವಿಷ್ಯದಲ್ಲಿ ನಾವು ಕಾಣ್ತೀವಂತೆ. ನಾವು ಏನು ಬಿತ್ತುತ್ತೀವಲ್ಲ ಅದನ್ನು ಕೊಯ್ತೀವಿ. ಇದೊಂದು ಆತ್ಮಿಕವಾದ ಒಂದು ಫಾರ್ಮುಲಾ. ಇದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ನುಡಿದದ್ದನ್ನು ಮುಂದೆ ನಾವು ನೋಡೋಕೆ ಹೋಗ್ತೀವಿ, ಬಿತ್ತದನ್ನು ಕೊಯ್ತೀವಿ ಅಂತ. ಯಾವ ರೀತಿಯಾಗಿ ನಮಗೆ ಆಲ್ಜಿಬ್ರಾದಲ್ಲಿ ಕೂಡ ಒಂದು ಫಾರ್ಮುಲಾ ಇದೆ. ಆಲ್ಜಿಬ್ರಾ ಫಾರ್ಮುಲಾ ಅದು ಈ ರೀತಿ ಹೇಳ್ತದೆ: a+b² = a² + b² + 2ab. ಅದು ಯಾವ ರೀತಿ ಒಂದು ಆಲ್ಜಿಬ್ರಾ ಒಂದು ಫಾರ್ಮುಲಾ ಇರೋ ರೀತಿಯಾಗಿ ನಮಗೆ ಗಣಿತದಲ್ಲಿ ಕೂಡ ಕೆಲವು ನೋಡ್ತೀವಲ್ಲ, ಪ್ಲಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್, ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಅನ್ನೋ ರೀತಿಯಲ್ಲಿ ಹೇಗೆ ಈ ರೀತಿ ಒಂದು ಮ್ಯಾಥಮೆಟಿಕ್ಸಲ್ಲಿ ಅಲ್ಜಿಬ್ರಾದಲ್ಲಿ ಈ ಫಾರ್ಮುಲಾ ಚೇಂಜ್ ಆಗೋದಿಲ್ವಲ್ಲ, ಅದೇ ರೀತಿಯಾಗಿ ಈ ಆತ್ಮಿಕದಲ್ಲಿ ಕೂಡ ಒಂದು ಫಾರ್ಮುಲಾ ಇದೆ, ಸೂತ್ರ. ಇದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಯಾಕಂದರೆ ದೇವರು ನಮ್ಮನ್ನು ಆ ರೀತಿ ಡಿಸೈನ್ ಮಾಡಿದ್ದಾನೆ. ಪ್ರಿಯರೇ, ನಾವು ನುಡಿಯೋಂಥ ವಿಷಯದಲ್ಲಿ ಬಹಳ ಗಾಂಭೀರ್ಯತೆಯುಳ್ಳವರಾಗಿರ್ಬೇಕು. ಯಾಕಂದರೆ ನಾವು ಏನು ನುಡಿತೀವಲ್ಲ ಮುಂದೆ ಅದನ್ನು ನಾವು ನೋಡೋಕ್ಕೆ ಹೋಗ್ತೀವಂತೆ. ಏನು ಬಿತ್ತುತ್ತೀವಲ್ಲ ಅದನ್ನು ನಾವು ಕೊಯ್ತೀವಂತೆ. ಸೊ ಅದಕ್ಕೆ ನಾವು ಆದಿಕಾಂಡದಲ್ಲೇ ನೋಡ್ತೀವಲ್ಲ, ದೇವರೇನು ಮಾಡ್ದಂತೆ, ಭೂಮಿಯ ಕ್ರಮವಿಲ್ಲದೆಯೂ ಬರಿದಾಗಿತ್ತು, ಆದಿ ಸಾಗದ ಮೇಲೆ ಕತ್ತಲಿತ್ತು. ದೇವರೇನು ಮಾಡ್ದಂತೆ, ಮಾತಾಡೋಕ್ಕೆ ಶುರು ಮಾಡ್ದ, ತನ್ನ ಬಾಯಿಂದ ನುಡಿಯೋಕ್ಕೆ ಶುರು ಮಾಡ್ದ. ಎಲ್ಲ ಕ್ರಮವಿಲ್ಲದೆ ಇದ್ದಂಥ ಜಾಗವನ್ನು, ಭೂಮಿಯನ್ನು ಕ್ರಮಬದ್ಧವಾಗಿ ಆತನು ರೂಪಿಸ್ತಾನೆ. ಕತ್ತಲಿತ್ತು, ದೇವರು ಬೆಳಕನ್ನು ಉಂಟು ಮಾಡ್ದ, ಆಕಾಶವನ್ನು ಉಂಟು ಮಾಡ್ದ. ಈ ರೀತಿ ತನ್ನ ಬಾಯಿಂದ ಎಲ್ಲವನ್ನು ನುಡಿದು ಅದನ್ನು ಸೃಷ್ಟಿ ಮಾಡಿದಂತೆ. ಸೊ ಆತನು ಎಲ್ಲಿ ಕೂಡ ನಕಾರಾತ್ಮಕವಾಗಿ ನುಡಿಲಿಲ್ಲ. ಆತನು ಹೇಳಿದಂತೆ ಎಲ್ಲ ಸಕಾರಾತ್ಮಕವಾದ ಮಾತುಗಳು, ಆತನ ಬಾಯಿಂದ ಬಂದಂಥ ಒಂದೊಂದು ಮಾತುಗಳನ್ನು ನುಡಿದು ಅದನ್ನು ಸೃಷ್ಟಿ ಮಾಡ್ದ ಅಂಥೇಳಿ. ಇವತ್ತು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಂಥ ನಾವು ಕೂಡ, ನಮ್ಮನ್ನು ಕೂಡ ಅದೇ ರೀತಿಯಾಗಿ ದೇವರು ಡಿಸೈನ್ ಮಾಡಿದ್ದಾನೆ. ನಾವು ಏನು ನುಡಿತೀವಲ್ಲ ಅದು ನಮ್ಮ ಮುಂದೆ ಸೃಷ್ಟಿ ಆಗಲಿಕ್ಕೆ ಹೋಗ್ತದೆ. ನಾವು ಏನು ನುಡಿತೀವಲ್ಲ ಅದನ್ನು ನಾವು ಮುಂದೆ ನೋಡೋಕ್ಕೆ ಹೋಗ್ತೀವಿ. ನಾವು ಏನು ಬಿತ್ತುತ್ತೀವಲ್ಲ ಅದನ್ನು ನಾವು ಕೊಯ್ಯೋಕ್ಕೆ ಹೋಗ್ತೀವಂತೆ. ಅದಕ್ಕೆ ನಾನು ಈ ಸಂದೇಶಕ್ಕೆ ಪೀಠಿಕೆ ಆ ರೀತಿ ಕೊಟ್ಟೆ. ನುಡಿ ನೋಡು, ಏನು ನುಡಿತೀಯಲ್ಲ ಅದನ್ನು ನೀನು ನೋಡೋಕ್ಕೆ ಹೋಗ್ತೀಯ. ಬಿತ್ತು ಕೊಯ್ಯಿ, ನೀನು ಏನನ್ನು ಬಿತ್ತುತ್ತೀಯಲ್ಲ ಅದು ಮುಂದೆ ನೀನು ಕೊಯ್ಯೋಕ್ಕೆ ಹೋಗ್ತೀಯ ಅಂತೇಳಿ. ಸೊ ಯಾಕಂದರೆ ಈ ಸಕಲವನ್ನು ದೇವರ ಅಧಿಕಾರವನ್ನು ಸೃಷ್ಟಿಸಿಕೊಳ್ಳುವಂಥ ಆ ಒಂದು ಕಾರ್ಯವನ್ನು ದೇವರು ನಮ್ಮ ಬಾಯಲ್ಲಿಟ್ಟಿದ್ದಾನೆ, ನಮ್ಮ ನಾಲಿಗೆಯಲ್ಲಿದೆ. ಇಡೀ ಇಷ್ಟು ದೊಡ್ಡ ಶರೀರದಲ್ಲಿ ನಾಲಿಗೆ ಒಂದು ಸಣ್ಣ ಅಂಗನೇ. ಬಟ್ ಈ ನಾಲಿಗೆಯಿಂದ ನಾವು ನುಡಿತಕ್ಕಂಥ ಪ್ರತಿಯೊಂದು ಮಾತು ನಮ್ಮ ಮುಂದೆ ಸೃಷ್ಟಿಯಾಗಲಿಕ್ಕೆ ಹೋಗ್ತದಂತೆ, ನಮ್ಮ ಮುಂದೆ ಉದ್ಭವ ಆಗೋಕ್ಕೆ ಹೋಗ್ತದೆ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ 3ನೇ ಅಧ್ಯಾಯದ 4ನೇ ವಚನದಲ್ಲಿ, ಒಂದು ದೊಡ್ಡ ಹಡಗು ಹೇಗೆ ಸಣ್ಣ ಚುಕ್ಕಾಣಿಯಿಂದ ಅದರ ನಾವಿಕ ಅವುಗಳನ್ನು ಮನಸ್ಸು ಬಂದ ಕಡೆಗೆ ತಿರುಗಿಸ್ತಾನಂತೆ. ಅಷ್ಟು ದೊಡ್ಡ ಶರೀರ ಇರ್ತಕ್ಕಂಥ ಹಡಗಿನ ಶರೀರ ಅಷ್ಟು ದೊಡ್ಡದಾಗಿರ್ತದೆ. ಅದರಲ್ಲಿ ಸ್ಟೇರಿಂಗು, ಆ ಚುಕ್ಕಾಣಿ ಒಂದು ಭಾಳ ಸಣ್ಣದಿರ್ತದೆ. ಆದರೆ ಆ ನಾವಿಕ ಅದನ್ನು ಎಲ್ಲಿಗೆ ಬೇಕಾದ್ರೆ ಮನಸ್ಸು ಬಂದಂಗೆ ಕಡೆ ಅದನ್ನು ತಿರುಗಿಸ್ತಾನೆ. ಅವನು ಯಾವ ದಿಕ್ಕಿಗೆ ತಿರುಗಿಸ್ತಾನಲ್ಲ ಆ ದಿಕ್ಕಿಗೆ ಆ ದೊಡ್ಡ ಹಡಗು ಮುಂದೆ ಹೋಗುವಂಥದ್ದಾಗಿರ್ತದೆ. ಅವನು ಬಿರುಗಾಳಿ ಕಡೆ ತಿರುಗಿಸ್ಬೋದು, ಎದುರು ದಿಕ್ಕಿಗೆ ತಿರುಗಿಸ್ಬೋದು, ದಡದ ಕರೆಗೆ ತಿರುಗಿಸ್ಬೋದು, ಅವನ ಡೆಸ್ಟಿನಿ ಎಲ್ಲಿ ಹೋಗಬೇಕು ತಲುಪೋ ಸ್ಥಳ ಅಲ್ಲಿಗೆ ತಿರುಗಿಸ್ಬೋದು. ಆ ಸಣ್ಣ ಚುಕ್ಕಾಣಿಯಿಂದ ಆ ನಾವಿಕ ಯಾವ ಕಡೆ ತಿರುಗಿಸ್ತಾನಲ್ಲ ಆ ಹಡಗು ಆ ಕಡೆ ಶಿಫ್ಟ್ ಆಗ್ತದಂತೆ. ಅದೇ ರೀತಿ ಈ ಒಂದು ಶರೀರವನ್ನು ದೇವರು ಯಾವ ರೀತಿ ಡಿಸೈನ್ ಮಾಡಿದ ಅಂದರೆ, ಇಡೀ ಶರೀರದಲ್ಲಿ ನಾಲಿಗೆ ಒಂದು ಸಣ್ಣ ಅಂಗ. ಬಟ್ ಈ ನಾಲಿಗೆಯಿಂದ ಏನು ನುಡಿತೀವಲ್ಲ ಅದು ನಮ್ಮ ಮುಂದೆ ನಡೆಯುವಂಥದ್ದಾಗಿದೆ. ಅದಕ್ಕೆ ದೇವರ ಮಕ್ಕಳು ಈ ಮಾತಾಡುವಂಥ ಒಂದು ವಿಷಯದಲ್ಲಿ, ನುಡಿಯುವಂಥ ವಿಷಯದಲ್ಲಿ ಬಹಳ ನಾವು ಜಾಗೃತಿಯಾಗಿರಬೇಕು. ಪ್ರಿಯರೇ, ನೋಡೋಣ ಇವತ್ತು ಸತ್ಯವೇದದಲ್ಲಿ ಯಾರ್ಯಾರು ಏನೇನು ನೋಡಿದ್ರು ನಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ, ಸೊ ಅವ್ರು ಏನನ್ನು ಆಶೀರ್ವಾದವನ್ನು ಕಂಡ್ರು ಅಂತ ಅನೇಕ ಉದಾಹರಣೆಗಳು ನೋಡೋಣ. ಅದಕ್ಕೆ ಮುಂಚಿತವಾಗಿ ಜ್ಞಾನೋಕ್ತಿ 18 ನಮಗೆಲ್ಲ ಚಿರಪರಿಚಯ ಆಗಿರ್ತಕ್ಕಂಥ ಒಂದು ವಾಕ್ಯ, ಜ್ಞಾನೋಕ್ತಿ 18 21ನೇ ವಚನದಲ್ಲಿ,
ಜೀವನ ಮರಣಗಳು ನಾಲಿಗೆಯ ವಶದಲ್ಲಿದೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಎಲ್ಲವನ್ನು ದೇವರು ಎಲ್ಲೆಡೆಸಿಟ್ಟಿದ್ದಾನೆ ನಾಲಿಗೆಯಲ್ಲಿ. ಈ ನಾಲಿಗೆಯಿಂದ ಜೀವನ ಮತ್ತು ಮರಣ ಈ ನಾಲಿಗೆ ವಶದಲ್ಲಿ ಕೊಟ್ಟಿದ್ದಾನೆ. ಈ ನಾಲಿಗೆಯಿಂದ ನಾವು ಜೀವನವನ್ನು ಮಾತಾಡ್ಬೋದು ಮತ್ತು ಮರಣವನ್ನು ಮಾತಾಡ್ಬೋದು. ನಮಗೆ ಮೋಶೆ ಧರ್ಮಶಾಸ್ತ್ರದಲ್ಲಿ ನೋಡ್ತೀವಿ, ಮೋಶೆ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಮುಂದೆ ನನ್ನ ಆಶೀರ್ವಾದವನ್ನು ಇಡ್ತಾ ಇದ್ದೀನಿ, ಶಾಪವನ್ನು ಇಡ್ತಾ ಇದ್ದೀನಿ, ಎರಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೀವು ಯಾವುದನ್ನು ಆರಿಸ್ಕೋಬೇಕು ಆರಿಸ್ಕೊಳ್ಳಿ ಅನ್ನಾಗಿ. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಹೇಳಿದಂತೆ ಧರ್ಮೋಪದೇಶ ಕಾಂಡ 11:26 ಜನಗಳು ನೋಡಿ ಹೇಳ್ದ ಇಸ್ರಾಯೇಲರಿಗೆ, ಆಶೀರ್ವಾದ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಶಾಪವನ್ನು ಇಡ್ತಾ ಇದ್ದೀನಿ, ನಿಮಗೆ ಯಾವುದು ಬೇಕೋ ನೀವು ಅದನ್ನು ಆರಿಸ್ಕೊಳ್ರಿ ಅಂತ. ಅವ್ರ ಚಾಯ್ಸು, ಆಯ್ಕೆ ಅವ್ರ ಮೇಲೆ ಬಿಟ್ಟಿದ್ದು. ಅದೇ ಪ್ರಕಾರವಾಗಿ ಈಗ ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸ ಆಗಿಲ್ಲಂತ ನಮಗೆ ಒಂದು ಸವಾಲು ಏನಂದರೆ, ಈ ಶರೀರದಲ್ಲಿರ್ತಕ್ಕಂಥ ಒಂದು ಸಣ್ಣ ನಾಲಿಗೆ, ಈ ನಾಲಿಗೆಯಲ್ಲೇ ದೇವರು ಏನು ಮಾಡಿದ್ದಾನೆ, ಈ ನಾಲಿಗೆ ವಶದಲ್ಲಿ ಜೀವನ ಮರಣಗಳನ್ನು ಕೊಟ್ಟಿದ್ದಾನೆ. ನೀನು ಜೀವ ಮಾತಾಡಿದ್ರೆ ನಿನಗೆ ಜೀವ ಉಂಟಾಗ್ತದೆ, ಸಮೃದ್ಧಿ ಮಾತಾಡಿದ್ರೆ ಸಮೃದ್ಧಿ ಉಂಟಾಗ್ತದೆ, ಆಶೀರ್ವಾದ ಮಾತಾಡಿದ್ರೆ ಆಶೀರ್ವಾದ ಉಂಟಾಗ್ತದೆ, ಅಥವಾ ಮರಣವನ್ನು ಮಾತಾಡಿದ್ರೆ ಮರಣ ಉಂಟಾಗ್ತದೆ. ವಚನ ಪ್ರಿಯರು ಫಲವನ್ನು ಅನುಭವಿಸುವರು. ಯಾರಿಗೆ ಆ ವಚನ ಪ್ರಿಯರು ಯಾವ ರೀತಿ ಮಾತಾಡಬೇಕು, ಏನು ಮಾತಾಡಬೇಕು, ನಕಾರಾತ್ಮಕವಾಗಿ ಮಾತಾಡಬಾರ್ದು ಅದೇ ರೀತಿ ಸಂಭವಿಸ್ತದೆ, ಸಕಾರಾತ್ಮಕವಾಗಿ ಮಾತಾಡಿದ್ರೆ ಅದೇ ರೀತಿ ಸಂಭವಿಸ್ತದೆ. ಈ ರೀತಿ ಮಾತಿನ ಪ್ರಿಯರಿರ್ತಾರಲ್ಲ, ಅದನ್ನು ಅರ್ಥ ಮಾಡ್ಕೊಂಡಿರ್ತಾರಲ್ಲ, ನಮ್ಮ ನಾಲಿಗೆ ನಾವು ಸರಿಯಾಗಿ ಉಪಯೋಗಿಸಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವೇನು ಮಾಡ್ತೀವಿ, ಜೀವವನ್ನು ಕಾಣ್ತೀವಿ, ಆಶೀರ್ವಾದ ಕಾಣ್ತೀವಿ. ಸೊ ಎಲ್ಲದಕ್ಕೂ ಕಾರಣ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಚಿಕ್ಕ ಅಂಗವಾಗಿರ್ತಕ್ಕಂಥ ನಾಲಿಗೆ ಮೇಲೆ ಅವಲಂಬಿತವಾಗಿದೆ ಪ್ರಿಯರೇ. ಆಮೇಲೆ ಅದಕ್ಕೆ ಲೋಕದಲ್ಲಿ ಒಂದು ಗಾದೆ ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತೇಳಿ. ಆಮೇಲೆ ಸೊ ನಾನು ಹೇಳ್ತಾ ಇದ್ದೀನಿ, ಈ ನಾಲಿಗೆಯನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಚೆನ್ನಾಗಿ ಗೊತ್ತಿರೋನಿಗೆ ಅವನಿಗೆ ಜೀವನ ಇರ್ತದೆ, ಮರಣ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ಅನೇಕ ವಾಕ್ಯಗಳಿದೆ ನಾಲಿಗೆ ಬಗ್ಗೆ. ಜ್ಞಾನಿ ಸೊಲೊಮೋನನು ಬಹಳವಾಗಿ ಸುಂದರವಾಗಿ ವ್ಯಕ್ತಪಡಿಸಿದ ವಚನಗಳು, ಅನೇಕ ವಚನಗಳಿದೆ. ಜ್ಞಾನೋಕ್ತಿ 12:18 ವಚನ ಹೇಳ್ತದೆ, ಕತ್ತಿ ತಿವಿದ ಹಾಗೆ ಮಾತಾಡೋರು ಇದ್ದಾರಂತೆ. ಕೆಲವರು ಮಾತಾಡಿದ್ರೆ ಕತ್ತಿಲಿ ಹಂಗೆ ತಿವಿದಂಗೆ ಇರ್ತದೆ, ಮತ್ತವ್ರ ಹೃದಯನ ಗಾಯಪಡಿಸಿ ಅವರಿಗೆ ವೇದನೆ ಪಡಿಸೋ ಥರ ಇರ್ತದೆ. ಅವ್ರ ಮಾತು ಚುಚ್ಚು ಮಾತುಗಳಾಗಿರ್ತದೆ. ಆದರೆ ಮತಿವಂತನ ಮಾತು ಅದು ಮದ್ದಾಗಿರ್ತದಂತೆ. ಸೊ ಎರಡು ವ್ಯತ್ಯಾಸದಲ್ಲಿ ಹೇಳ್ತಾ ಇದೆ ನೋಡಿ. ಕೆಲವರು ಮಾತಾಡ್ತಾರೆ ಆ ನಾಲಿಗೆಯಲ್ಲಿ ಕತ್ತಿ ತಿವಿದಂಗೆ ಮಾತಾಡ್ತಾರೆ. ಯಾಕಂದರೆ ಯೇಸು ಹೇಳಿದಲ್ಲ, ಹೃದಯದಲ್ಲಿ ತುಂಬಿದೆ ಬಾಯಿಂದ ಹೊರಡ್ತದಂತೆ. ಅವ್ರ ಹೃದಯದಲ್ಲಿ ಅದು ತುಂಬಿರ್ಬೋದು, ದ್ವೇಷ, ಜಗಳ, ಕಲಹ, ವ್ಯಾಜ್ಯ, ಅದು ತುಂಬಿದಿಂದಾಗಿಂದ ಅವ್ರೇನು ಮಾಡ್ತಾರೆ, ಮಾತಾಡ್ಬೇಕಾದ್ರೆ ಕತ್ತಿ ತಿವಿದಾಗ ಮಾತಾಡ್ತಾರಂತೆ. ಇದೊಂದು ಕ್ಯಾಟಗರಿ, ಒಂದು ಗುಂಪು ಜನ. ಆದರೆ ಕೆಲವರು ಮಾತಾಡಿದ್ರೆ ಅವ್ರ ಮಾತೇ ಮದ್ದು. ಅವ್ರ ಹತ್ರ ಅವ್ರ ಮಾತು ಕೇಳಿದ್ರೆ ತುಂಬ ಚೆನ್ನಾಗಿರ್ತದೆ, ಅವ್ರ ಮಾತು ಕೇಳಬೇಕು, ಅವ್ರ ಮಾತು ಕೇಳಿದ್ರೆ ನನಗೆ ಒಂದು ಸಂತೈಸುವಿಕೆ ಬರ್ತದೆ, ಅವ್ರ ಮಾತು ಕೇಳಿದ್ರೆ ನನಗೆ ಸಮಾಧಾನ ಬರ್ತದೆ, ಅವ್ರ ಮಾತು ಕೇಳಿದ್ರೆ ನನಗೆ ಸಂತೋಷ ಉಂಟದೆ. ಇದು ಮತಿವಂತರ ಮಾತು ಮದ್ದಾಗಿದೆ ಅಂತೆ. ಇವತ್ತು ನಾವು ಕೂಡ ನಮ್ಮ ಮಾತು ಯಾವ ರೀತಿಯಾಗಿದೆ ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳೋಣ. ಕತ್ತಿ ತಿವಿದಾಗಿ ಮತ್ತೊಬ್ಬರನ್ನು ಗಾಯಪಡಿಸೋ ಹಾಗೆ ನಾವು ಮಾತಾಡ್ತೀವ, ಅಥವಾ ನಮ್ಮ ಮಾತು ಮತ್ತೊಬ್ಬರಿಗೆ ಮದ್ದಾಗಿದೆಯಾ, ಸಮಾಧಾನ ಶಾಂತಿ ಕೊಡುವಂಥದ್ದಾಗಿದೆಯಾ, ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳೋಣ. ಯಾಕಂದರೆ ಈ ಬಾಯಿಂದ ನಾವು ಏನು ನುಡಿದಿರ್ತೀವಲ್ಲ, ಏನು ಮಾತಾಡ್ತೀವಲ್ಲ, ಅದರದ್ದು ಫಲವನ್ನೇ ನಾವು ಕಾಣ್ತೀವಂತೆ. ಜ್ಞಾನೋಕ್ತಿಗಳ 13:2 ವಚನದಲ್ಲಿ ಬರೆಯಲ್ಪಟ್ಟಿದೆ, ಬಾಯ ಫಲವನ್ನು ಆತನು ಅನುಭವಿಸುತ್ತಾನೆ ಅಂತೆ. ನಾವು ಬಾಯಿಂದ ಏನು ನುಡಿತೀವಲ್ಲ, ಬಾಯ ಫಲವನ್ನು ಅದು ಚೆನ್ನಾಗಿ ಅನುಭವಿಸುತ್ತಾರೆ. ಜ್ಞಾನೋಕ್ತಿ 13:3 ಬರೆದಿದೆ, ಅದಕ್ಕಾಗಿ ನಿನ್ನ ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ ಅಂತೇಳಿ. ಸೊ ಬಾಯಿ ಇಷ್ಟ ಬಂದಂಗೆಲ್ಲ ಈ ನಾಲಿಗೆ ಹರಿಬಿಟ್ರೆ ಅದು ನಮ್ಮ ಜೀವಿತಕ್ಕೆ ಅದು ವಿಪತ್ತು ಆಪತ್ತು ತರುವಂಥದ್ದಾಗಿರ್ತದೆ. ಮತಿವಂತರ ಮಾತು ಮದ್ದು. ನಮ್ಮ ನಾಲಿಗೆ ವಶದಲ್ಲೇ ಜೀವನ ಮರಣೋದ್ರಿಂದ ಪ್ರತಿಯೊಬ್ಬರು ನಾವು ದೇವರ ಮಕ್ಕಳು ಒಂದು ಮಾತಾಡಬೇಕಾದ್ರೂ ಕೂಡ ನಾವು ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದರೆ ಜ್ಞಾನೋಕ್ತಿ 18 20 ವಚನದಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ತಾನು ಏನು ಬಾಯಿಂದ ಮಾತಾಡ್ತೇನಲ್ಲ ಅದರದ್ದು ಆಶೀರ್ವಾದನೇ ಅವನು ಕಾಣ್ತಾನಂತೆ. ಸೊ ಇದೊಂದು ಬಾಯಿಂದ ಹೊಡ್ತಕ್ಕಂಥ ಒಂದೊಂದು ಮಾತುಗಳೇನಾಗ್ತದೆ, ಅದು ಸೃಷ್ಟಿಯಾಗಿ ಮಾಡ್ತದೆ. ಮುಂದೆ ಅದು ಸೃಷ್ಟಿಸಲ್ಪಟ್ಟು ನಂತರ ಅದು ನಾವು ಕಣ್ಣಲ್ಲಿ ನಾವು ನೋಡ್ತೀವಿ. ಅದು ನಕಾರಾತ್ಮಕವಾಗಿರ್ಬೋದು, ಸಕಾರಾತ್ಮಕವಾಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ನಾವು ಈ ಬಾಯಿಂದ ಏನು ನುಡಿದಿತ್ತಲ್ಲ ಮುಂದೆ ಅದು ಸೃಷ್ಟಿಸಲ್ಪಡಕ್ಕೆ ಹೋಗ್ತದೆ. ಅದನ್ನು ಮುಂದೆ ನಾವು ಅದನ್ನು ಕಾಣಕ್ಕೆ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೆ ಜೀವನ ಮರಣಗಳು ನಾಲಿಗೆ ವಶದಲ್ಲಿದೆ. ವಚನ ಪ್ರಿಯರು ಅದನ್ನು ಲಾಭವನ್ನು ಪಡೆದುಕೊಳ್ತಾರೆ. ಕತ್ತಿ ತಿವಿದಾಗ ಮಾತಾಡೋರಿದ್ದಾರೆ, ಬಾಯ ಅದರ ಫಲವನ್ನು ಅನುಭವಿಸೋರಿದ್ದಾರೆ. ತಾವು ಏನು ಮಾತಾಡಿರ್ತಾರೆ ಅದರ ಫಲವನ್ನು ಮುಂದೆ ಅವರು ಕಾಣ್ತಾರೆ.
ಅದೆಲ್ಲ ನಮಗೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಸೊ ಇದು ಒಂದು ನಮಗೆ ಒಂದು ಎಚ್ಚರಿಕೆಯ ಮಾತು. ನಮ್ಮ ಜೀವನದಲ್ಲಿ ನಮ್ಮ ಆಶೀರ್ವಾದ ಬೇರೆ ಎಲ್ಲೂ ಇಟ್ಟಿಲ್ಲ. ದೇವರು ನಮ್ಮ ನಾಲಿಗೆ ವಶದಲ್ಲೇ ಕೊಟ್ಟಿದ್ದಾನೆ. ಈ ನಾಲಿಗೆಯಿಂದ ನಾವು ಆಶೀರ್ವಾದವನ್ನು ಕೂಡ ನಾವು ಸೃಷ್ಟಿ ಮಾಡ್ಕೋಬೋದು. ನಮ್ಮನ್ನು ದೇವರು ಅದೇ ರೀತಿ ಡಿಸೈನ್ ಮಾಡಿದ್ದಾನೆ. ದೇವರ ಸ್ವರೂಪದಲ್ಲಿ ದೇವರು ಮಾತಾಡಿ ಮಾತಾಡಿ ಸೃಷ್ಟಿ ಮಾಡ್ದ. ಎಲ್ಲಿ ಕೂಡ ಆತನು ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಮಾತಾಡಿಲ್ಲ, ಪಾಸಿಟಿವ್ ಆಗಿ ಮಾತಾಡಿ ಕತ್ತಲಿದ್ದಂಥ ಭೂಮಿಯನ್ನು, ಕ್ರಮವಿಲ್ಲದಂಥ ಭೂಮಿಯನ್ನು ಮಾತಾಡಿ ಮಾತಾಡಿ ಕ್ರಮಪಡಿಸದ, ಕತ್ತಲಿರೋ ಕಡೆ ಬೆಳಕನ್ನು ಉಂಟು ಮಾಡಿಕೊಂಡ. ಇವತ್ತು ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳೇನೇ ಆಗಿರ್ಬೋದು, ನಾವು ಮಾತಾಡೋ ಮಾತಿನಿಂದ ಅಲ್ಲಿ ಆಶೀರ್ವಾದ ಉದ್ಭವ ಆಗ್ತದೆ, ಅಲ್ಲಿ ಸಮೃದ್ಧಿ ಉಂಟಾಗ್ತದೆ, ಅಲ್ಲಿ ಸ್ತೋತ್ರ ಆಶೀರ್ವಾದಗಳು ಬರ್ತದೆ, ಅಲ್ಲಿ ಮರಣ ಇರೋ ಕಡೆ ಜೀವ ಉಂಟಾಗ್ತದೆ. ಅದಕ್ಕೆ ನಮ್ಮ ನಾಲಿಗೆಯನ್ನು ಯಾವ ರೀತಿ ನಾವು ಸ್ತೋತ್ರ ಅದನ್ನು ಉಪಯೋಗಿಸಬೇಕು, ಅದನ್ನು ನಾವು ದೇವರ ಮಕ್ಕಳು ಏನು ಮಾಡಬೇಕು, ಇವತ್ತು ಚೆನ್ನಾಗಿ ವಾಕ್ಯದ ಆಧಾರದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ಸತ್ಯವೇದದಲ್ಲಿ ಎಲ್ಲೆಲ್ಲ ದೇವ ಜನರು ನಕಾರಾತ್ಮಕವಾಗಿ ಮಾತಾಡಿ ಅದರ ಫಲವನ್ನು ಏನು ಕಂಡ್ರು, ಯಾರೆಲ್ಲ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಮಾತಾಡಿ ಅದರ ಫಲವನ್ನು ಏನು ಕಂಡ್ರು. ನಾನು ಆರಂಭದಲ್ಲಿ ಹೇಳಿದೆ, ನುಡಿ ನೋಡು, ನಾವು ಏನು ನುಡಿತೀವಲ್ಲ ಅದನ್ನೇ ನೋಡ್ತೀವಂತೆ ನೋಡಿ. ಯಾಕಂದರೆ ನಾವು ನುಡಿಯತಕ್ಕಂಥ ಪ್ರತಿಯೊಂದು ಮಾತನ್ನು ಆಕಾಶದ ಪಕ್ಷಿಗಳು ಅದನ್ನು ತಗೊಂಡೋಗಿ ರಾಜನಿಗೆ ಮುಟ್ಟಿಸ್ತದಂತೆ. ನಾವು ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತು, ಪ್ರಸಂಗಿ 10ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಹಕ್ಕಿಯು ಪಕ್ಷಿಯು ಆ ಮಾತನ್ನು ತಗೊಂಡೋಗಿ ಅದು ಮುಟ್ಟಿಸ. ಆ ವಾಕ್ಯವನ್ನು ನಾವು ನೋಡ್ಕೊಳ್ಳೋದಕ್ಕೆ ಮುಂಚೆ ಮತ್ತೊಂದು ವಿಷಯ ನಿಮಗೆ ಹೇಳ್ತೀನಿ. ಇಸ್ರೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟು ಬರ್ತಾರೆ. ಬಿಟ್ಟು ಬಂದು ಮುಂದೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅವ್ರ ಮುಂದೆ ಕೆಂಪು ಸಮುದ್ರ ಅಡ್ಡ ಬಂತು, ಹಿಂದೆ ಫಾರೋನ್ ಸೇನೆ ಬರ್ತಾ ಇದೆ. ಈಗ ಇಸ್ರೇಲ್ರು ಏನು ಮಾತಾಡಬೇಕಾಗಿತ್ತು, ಕರ್ತನು ನಮಗೆ ವಾಗ್ದಾನ ಕೊಟ್ಟಿದ್ದಾನೆ, ನಾವು ಕಾನಾನ್ ದೇಶಕ್ಕೆ, ಹಾಲು ಜನರಿರುವಂಥ ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮುಂದೆ ಯಾವ ವೈರಿ ನಿಲ್ಲೋದಿಲ್ಲ. ಯಾಕಂದರೆ 10 ಉಪದ್ರವಗಳನ್ನು ಕೊಟ್ಟು ಅಷ್ಟೊಂದು ಮಹತ್ತರವಾದ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡಿ ಇಸ್ರೇಲ್ರ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡಿ ಅಂಥ ಒಂದು ದೊಡ್ಡ ಜಯವನ್ನು ಕೊಟ್ಟು ದೇವರು ಏನು ಮಾಡ್ತಾ ಇದ್ದಾನೆ, ಇಸ್ರೇಲನ್ನ ಕಾನಾನಿ ಹತ್ತಿರ ನಡ್ಸ್ಕೊಂಡು ಬರ್ತಾ ಇದ್ದಾನೆ. ಈಗ ಮುಂದೆ ಕೆಂಪು ಸಮುದ್ರ ಬಂತು. ಇಸ್ರೇಲರು ತಮ್ಮ ಬಾಯಿಂದ ಏನು ನುಡಿದ್ರಂತೆ, ಒಬ್ಬರು ಕೂಡ ಸಕಾರಾತ್ಮಕವಾಗಿ ಆ ವಿಶ್ವಾಸದ ಮಾತು, ಜೀವದ ಮಾತುಗಳಾಡಲಿಲ್ಲ. ಏನು ಮಾತಾಡಿದ್ರು, ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ 11, 12ನೇ ವಚನದಲ್ಲಿ ಇಸ್ರೇಲರು ಮೋಶೆ ಹತ್ರ ಗುಣಗಡ್ತಾ ಇದ್ದಾರೆ. ಯಾಕಂದರೆ ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಫಾರೋನ ಸೇನೆ ಬರ್ತಾ ಇದೆ ಅವ್ರಿಗೆ ವಿರೋಧವಾಗಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ. ಅಂಥ ಸಂದರ್ಭದಲ್ಲಿ ಇಸ್ರೇಲ್ ಏನು ಮಾತಾಡ್ತಾ ಇದ್ದಾರೆ, ಮೋಶೆ ಮೇಲೆ ಅವ್ರಿಗೆ ಗುಣಗುಟ್ಟಿ ಹೇಳ್ತಾ ಇದ್ದಾರೆ, ಐಗುಪ್ತ ದೇಶದಲ್ಲಿ ನಮಗೆ ಸಮಾಧಿಗಳಿಲ್ಲ ಅಂತ ಇಲ್ಲಿ ಕರ್ಕೊಂಬಂದ, ನಾವು ಇಲ್ಲಿ ಬಂದು ಅರಣ್ಯದಲ್ಲಿ ಸಾಯಬೇಕಾಯ್ತಾ? ಐಗುಪ್ತರಿಗೆ ನಾವು ಐಗುಪ್ತರಿಗೆ ದಾಸರಾಗಿರ್ತಾ ಇದ್ವಲ್ಲ, ಅಲ್ಲೇ ನಮಗೆ ಐಗುಪ್ತ ದೇಶನೇ ವಾಸಿಯಾಗಿತ್ತು. ಐಗುಪ್ತ ದೇಶದಲ್ಲಿ ಸಮಾಧಿ ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಬಂದು ಅರಣ್ಯದಲ್ಲಿ ಸಾಯಿಸೋಕ್ಕೆ ಅಂತೇಳಿ ಮೋಶೆ ವಿರೋಧವಾಗಿ ಅವ್ರು ಗುಣಗುಡ್ತಾ ಇದ್ದಾರೆ. ಒಬ್ಬರ ಬಾಯಲ್ಲಿ ಕೂಡ ದೇವರಿಗೆ ಆ ನಂಬಿಕೆ ನುಡಿಗಳು, ಆ ನಿರೀಕ್ಷೆ ನುಡಿಗಳು, ಒಂದು ವಾಗ್ದಾನದ ಮಾತುಗಳು ಅವ್ರ ಬಾಯಲ್ಲಿ ಬರಲಿಲ್ಲ ನೋಡ್ರಿ. ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ. ಮರಣವನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಐಗುಪ್ತ ದೇಶದಲ್ಲಿ ನಮಗೆ ಸಮಾಧಿಗಳಿಲ್ಲ, ಅಲ್ಲಿ ಸ್ಥಳ ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಬಂದ, ಈ ಅರಣ್ಯದಲ್ಲಿ ನಾವು ಸಾಯಬೇಕಾ? ಐಗುಪ್ತರಿಗೆ ನಾವು ದಾಸರಾಗಿರ್ತಾ ಇದೆಯಲ್ಲ ನೋಡಿ. ಯಾವ ದಾಸತ್ವದಲ್ಲಿದ್ದಂಥ ಜನಗಳನ್ನು ಸ್ವತಂತ್ರ ಮಾಡಿ ಕಾನಾನ್ ದೇಶಕ್ಕೆ, ಹಾಲು ಜನ ಹರಿಯುವಂಥ ಕಾನಾನ್ ದೇಶಕ್ಕೆ ಕರ್ಕೊಂಬಂದು ಅಲ್ಲಿ ಸ್ವತಂತ್ರರಾಗಿ ಅವರು ಜೀವಿಸ್ಬೇಕಂತೇಳಿ ದೇವ್ರು ಪ್ಲ್ಯಾನ್ ಮಾಡಿ, ದೇವ್ರ ಉದ್ದೇಶ ಇಟ್ಕೊಂಡು ಅವನ ಸಂಕಲ್ಪದ ಮೇಲೆ ಕರ್ಕೊಂಬರ್ತಾ ಇದ್ದಾನೆ. ಆ ಪರಿಸ್ಥಿತಿಯಲ್ಲಿ, ಆ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಈ ಥರ ಗುಣಗುಡ್ತಾ ಇದ್ದಾರೆ ಅವರು. ಅದು ಒಂದೇ ಸಂದರ್ಭದಲ್ಲ, ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ 1-3 ವಚನ ಓದ್ರಿ, ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಐಗುಪ್ತದಲ್ಲಿ ಸತ್ತಿದ್ದರೆ ಚೆನ್ನಾಗಿರ್ತಿತ್ತು, ಯೆಹೋವನು ಕತ್ತಿಯ ಬಾಯಿಂದ ನಮ್ಮನ್ನು ಸಂಹರಿಸು, ನಮ್ಮ ಹೆಂಡರ ಮಕ್ಕಳು ಪರರ ಪಾಲಾಗುವರು, ಐಗುಪ್ತಕ್ಕೆ ತಿರುಗಿ ಹೋಗುವುದು ಒಳ್ಳೆಯದು. ಈ ರೀತಿ ಅವನಿಗೆ ವಿರೋಧವಾಗಿ ಮಾತಾಡ್ಕೋತಾ ಇದ್ದಾರೆ. ಮೋಶೆಗೆ ವಿರೋಧವಾಗಿ, ಆರೋನಿಗೆ ವಿರೋಧವಾಗಿ ಗುಣಗುಡ್ತಾ ಇದ್ದಾರೆ. ಆ ಫರೋವನ ಸೇನೆಯನ್ನು ನೋಡಿ ಅಂಜಿ ಎದುರಿ ಮೋಶೆ ಹತ್ರ ಈ ರೀತಿ ಮಾತಾಡ್ತಾ ಇದ್ದಾರೆ, ನಾವು ಅಲ್ಲೇ ಐಗುಪ್ತದಲ್ಲೇ ಸಮಾಧಿ ಆಗಿರೋ ಚೆನ್ನಾಗಿರ್ತಿತ್ತಲ್ಲ, ಐಗುಪ್ತದಲ್ಲಿ ಸಮಾಧಿ ಇಲ್ಲ ಅಂತೇಳಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದ. ಅನೇಕ ಸಂದರ್ಭಗಳು, ವಿವಿಧ ವಾಕ್ಯಗಳು, ಅನೇಕ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಅವ್ರ ಬಾಯಲ್ಲಿ ಒಂದು ಕೂಡ ನಂಬಿಕೆ ನುಡಿಗಳು, ನಿರೀಕ್ಷೆ ನುಡಿಗಳು, ಜೀವನದ ಮಾತುಗಳು ಬರಲೇ ಇಲ್ಲ. ಅವ್ರ ನಾಲಿಗೆಯಲ್ಲಿ ಬರೀ ನಕಾರಾತ್ಮಕವಾದ, ಮರಣಕರವಾದ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಸ್ತೋತ್ರಕ್ಕೆ ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ರೀತಿ ಕೆಂಪು ಸಮುದ್ರದ ಮುಂದೆ ಮೋಶೆ ಹತ್ರ ನೋಡಿ ಗುಣಗುಡ್ತಾ ಇದ್ದಾರೆ. ಮತ್ತೊಂದು ಆವರ್ತಿ ಆ ವಾಕ್ಯ ಓದ್ತೀನಿ ನೋಡಿ ನಿಮಗೋಸ್ಕರ. ವಿಮೋಚನಾ ಕಾಂಡ 14ರಲ್ಲಿ 11 ಮತ್ತು 12ನೇ ವಚನ. ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದೆಯೇನು?
ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು, ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಮಾತು ಕೂಡ ಅವರಲ್ಲಿ ಸಕಾರಾತ್ಮಕವಾಗಿ ನಿರೀಕ್ಷೆಯ ಮಾತು, ನಂಬಿಕೆ ಮಾತು, ವಾಗ್ದತ್ತ ದೇಶಕ್ಕೆ ನಾವು ಹೋಗಿ ಸೇರ್ತೀವಿ, ಅಲ್ಲಿನ ದೇವರು ನಮಗೆ ವಾಗ್ದಾನ ಮಾಡಿದ ಆಶೀರ್ವಾದ ನಾವು ಕಾಣ್ತೀವಿ ಅಂತ ಯಾರ ಬಾಯಲ್ಲಿ ಬರಲಿಲ್ಲ. ಅದಕ್ಕೆ ಬದಲಾಗಿ ಅವ್ರು ಏನು ಮಾಡ್ತಾರೆ, ನಾವು ನಕಾರಾತ್ಮಕವಾಗಿ ಮಾತಾಡ್ತಾರೆ. ಅರಣ್ಯದಲ್ಲಿ ನಾವು ಸಾಯ್ತೀವಿ, ಮತ್ತು ಐಗುಪ್ತರಿಗೆ ನಾವು ದಾಸರಾಗೇ ಇರ್ತೀವಿ. ಐಗುಪ್ತರಿಗೆ ದಾಸರಾಗಿರೋದೇ ವಾಸಿ. ದೇವರು ಸ್ವತಂತ್ರ ಮಾಡಿ ಆತನ ಮಕ್ಕಳಂತೇಳಿ ಮುದ್ರೆ ಮಾಡಿ ಅಷ್ಟು ಉಪದ್ರವಗಳನ್ನು ಕೊಟ್ಟು ದೊಡ್ಡ ಜಯವನ್ನು ಕೊಟ್ಟು ಇಸ್ರೇಲನ್ನು ಕರ್ಕೊಂಬರ್ತಾ ಇದ್ದಾನೆ. ಆ ಫರೋಹನ ಸೇನೆ ಹಿಂದೆ ಬಂದಿದ್ದರಿಂದ ಅವಿಶ್ವಾಸದಲ್ಲಿ, ಅಪನಂಬಿಕೆಯಿಂದ ಈ ಮಾತನಾಡಿದ್ರು. ಇದು ಮೊದಲನೇ ಸಂದರ್ಭ. ಎರಡನೇ ಒಂದು ಸಂದರ್ಭ ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ 32-33ನೇ ವಚನದಲ್ಲಿ ಇಸ್ರೇಲ್ ಜನಗಳನ್ನು ದೇವರ ಕಾನಾನ್ ದೇಶವನ್ನು ಸಂಚರಿಸಿ ನೋಡ್ಕೊಂಬರೋದಕ್ಕೆ ಕಳಿಸ್ತಾರೆ. ಈ ನೋಡ್ಕೊಂಬಂದಂಥ ಜನಗಳು ಏನು ಬಂದು ಮೋಶೆ ಹತ್ರ ಗುಣಗುಡ್ತಾ ಇದ್ದಾರೆ. 32 ಹಾಗೂ 33ನೇ ವಚನದಲ್ಲಿ, ಅಯ್ಯೋ ನಾವು ಆ ದೇಶವನ್ನು ಸಂಚರಿಸಿ ನೋಡೋಕೆ ಹೋಗಿದ್ವಿ, ಅಲ್ಲಿರ್ತಕ್ಕಂಥ ಮನುಷ್ಯರು ನಫೀಲರು ದೈತ್ಯರಾಗಿದ್ದಾರೆ, ರಾಕ್ಷಸರಂತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ನಕಾರಾತ್ಮಕವಾದ ಮಾತುಗಳು. ಅವರು ನಮ್ಮನ್ನು ನುಂಗಿ ಬಿಡ್ತಾರೆ, ನಮಗಿಂತ ಬಹಳ ಎತ್ತರವಾಗಿದ್ದಾರೆ, ನಮಗಿಂತ ಅವರು ಉನ್ನತ ಪುರುಷರು, ಅವರ ದೃಷ್ಟಿಯಲ್ಲಿ ನಾವು ಮಿಡಿತಗಳಂತಿದ್ದೇವೆ, ಅವರಿಗೆ ಹಾಗೆಯೇ ತೋರಿತು ಅಂದೇಳಿ ಮೋಶೆ ಹತ್ರ ಬಂದು ಏನು ಮಾಡ್ತಾಯಿದ್ದಾರೆ, ಎಲ್ಲ ಗುಣಗುಡ್ತಾ ಇದ್ದಾರೆ. ಒಬ್ಬರ ಬಾಯಲ್ಲಿ ಕೂಡ ನಂಬಿಕೆ ಮಾತು, ನಿರೀಕ್ಷೆ ಮಾತು ಬರಲಿಲ್ಲ. ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ಕಾನಾನ್ ದೇಶದಲ್ಲಿ ಸಂಚಾರ ಮಾಡ್ಕೊಂಬರೋಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ನಫೀಲರು ನೋಡಿ ಇಲ್ಲಿ ಬಂದು ಬರೀ ನಕಾರಾತ್ಮಕವಾಗಿ ಮೋಶೆ ಹತ್ರ ಹೇಳ್ತಾ ಇದ್ದಾರೆ. ಯಾರಲ್ಲೂ ಕೂಡ ನಂಬಿಕೆ ನಿರೀಕ್ಷೆ ಮಾತು ಬರಲಿಲ್ಲ. ಮತ್ತು ಅದೇ ಮಾತು ಹೆಂಗೆ ಕೆಂಪು ಸಮುದ್ರದ ಮುಂದೆ ಹೇಳಿದಂಥ ಅದೇ ಒಂದು ಮಾತನ್ನು ಮತ್ತೆ ಅಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಅದನ್ನು ಕೇಳಿ ಜನಸಮೂಹದವರೆಲ್ಲರೂ, ಯಾಕಂದರೆ ಅಲ್ಲಿ ಸಂಚಾರ ಮಾಡ್ಕೊಂಬಂದಾಗ ಅಲ್ಲಿರ್ತಕ್ಕಂಥ ನೆಫೀಲರು ನೋಡ್ತಾರೆ. ನೋಡಿ ಏನು ಹೇಳಿದ್ರಂತೆ, ಅವರೆಲ್ಲ ಭಾಳ ಉನ್ನತ ಪುರುಷರು, ಅವರ ಮುಂದೆ ನಾವು ಮಿಡತೆಗಳಿಂದಿದ್ದೇವೆ ತಿಳಿದುಕೊಂಡು ಅವರಿಗೂ ನಾವು ಹಾಗೆ ತೋರಿ ಬಂದೆವು ಅಂತ ಈ ಮಾತು ಕೇಳಿದಾಗ ಜನ ಏನಂತದ್ರಲ್ಲಿ, ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು. ಇಸ್ರೇಲರು ಮೋಶೆಗೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿ ಆದರೂ ಸತ್ತಿದ್ದರೆ ಮೇಲಾಗಿತ್ತು, ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ ಅಂಥೇಳಿ ಮೋಶೆಗೆ, ದೇವರ ಅಭಿಷಿಕ್ತನಿಗೆ ವಿರೋಧವಾಗಿ, ದೇವರ ಸೇವಕನಿಗೆ ವಿರೋಧವಾಗಿ ಮತ್ತು ದೇವರಿಗೆ ವಿರೋಧವಾಗಿ ಇವರು ಗುಣಗುಡ್ತಾ ಇದ್ದಾರೆ. ಯಾರೂ ಕೂಡ ನಂಬಿಕೆಯನ್ನು ವ್ಯಕ್ತಪಡಿಸಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಅವ್ರೇನು ಬರೀ ಅವ್ರ ಮಾತಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥ ನಾಲಿಗೆಯಿಂದ ಬಂದಿದ್ದೆಲ್ಲ ಜೀವಕರವಾದ ಮಾತು ಒಂದು ಬರಲಿಲ್ಲ, ಬರೀ ಮರಣಕರವಾದ ಮಾತೇ ಬರ್ತಾಯಿದೆ. ನಾವು ಐಗುಪ್ತದಲ್ಲಿ ದಾಸರಾಗಿದ್ದರೆ ಚೆನ್ನಾಗಿರ್ತಿತ್ತು, ನಮ್ಮ ಹೆಂಡತಿ ಮಕ್ಕಳೆಲ್ಲರೂ ನಾವು ಅಲ್ಲಿದ್ದರೆ ಚೆನ್ನಾಗಿರ್ತು, ಅಲ್ಲೇ ಸಮಾಧಿ ಆಗ್ತಾಯಿದ್ವಿ, ಯಾವ್ರಿಗೆ ನಾವು ದಾಸರಾಗ್ತಾಯಿದ್ವಿ, ನಮ್ಮನ್ನು ಯಾಕೆ ನೀವು ಕರ್ಕೊಂಬಂದೆ ಅಂತೇಳಿ ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ ಕಳ್ಕೊಂಡು, ಆ ನಿರೀಕ್ಷೆ ಕಳ್ಕೊಂಡು ಯೋಚನೆ ಮಾಡಿ ಅಷ್ಟು ದೊಡ್ಡ 10 ಉಪದ್ರವಗಳಿಂದ ದೇವರು ಬಿಡಿಸಿದ್ದಾನೆ. ಎಂತೆಂಥ ದೊಡ್ಡ ಕಾರ್ಯ ಮಾಡಿದ್ದಾನೆ. ಕೆಂಪು ಸಮುದ್ರ ಕೂಡ ಇಬ್ಬಾಗ ಮಾಡಿ ಅವರನ್ನು ಬಿಡುಗಡೆ ಮಾಡಿ ತಂದಿದ್ದಾನೆ. ಇಷ್ಟೆಲ್ಲ ದೇವರ ಮಹತ್ ಕಾರ್ಯ ನೋಡಿದವರು ಫರೋಹನ ಸೇನೆಗೆ ಹಂಚಿ ಮತ್ತು ಇಲ್ಲಿ ಆ ನೆಫೀಲಿಯರ ಸೇನೆಯನ್ನು ನೋಡಿ ಎಷ್ಟು ಅವಿಶ್ವಾಸದ ಮಾತು ಮಾತಾಡ್ತಾ ಇದ್ದಾರೆ. ಒಬ್ಬರ ಬಾಯಲ್ಲೂ ಕೂಡ ಜೀವದ ಮಾತು ಬರಲಿಲ್ಲ, ನಂಬಿಕೆ ಮಾತು ಬರಲಿಲ್ಲ. ಅವರ ನಾಲಿಗೆಯಲ್ಲಿ ಬರೀ ಸ್ವಲ್ಪ ನಕಾರಾತ್ಮಕವಾದ ಮಾತುಗಳನ್ನೇ ಮಾತಾಡಿದ್ರು. ಈಗ ನಾವು ಆ ಪ್ರಸಂಗಿ ವಾಕ್ಯ ನೋಡೋಣ. ಏನಾಗ್ತದೆ, ಇವರು ದೇವರಿಗೆ ವಿರೋಧವಾಗಿ ಗುಣಗುಟ್ಟಿದಂಥ ಆ ಮಾತು, ದೇವರ ಅಭಿಷಿಕ್ತನಿಗೆ ವಿರೋಧವಾಗಿ ಗುಣಗುಟ್ಟಿದಂಥ ಮಾತನ್ನು ದೇವರು ಕೇಳಿಸ್ಕೊಂಡಂತೆ. ಪ್ರೈಸ್ ಲಾರ್ಡ್. ಪ್ರಸಂಗಿ 10ರಲ್ಲಿ 20ನೇ ವಚನ, ಮನಸ್ಸಿನಲ್ಲಿಯೂ ರಾಜನನ್ನು ದೂಷಿಸದಿರು, ಮಲಗುವ ಮನೆಯಲ್ಲಿಯೂ ಧನಿಕನನ್ನು ಬೈಯದಿರು. ಆಕಾಶದ ಹಕ್ಕಿಯು ಆ ಶಬ್ದವನ್ನು ಮುಟ್ಟಿಸಿತು, ಪಕ್ಷಿಯು ಆ ವಿಷಯವನ್ನು ತಿಳಿಸಿತು. ಅಂದರೆ ಇವರು ಮನೆಯಲ್ಲಿ ಗುಣಗುಟ್ಟಂಥ ವಿಷಯ, ಮಲಗುವ ಮನೆಯಲ್ಲಿ ಕೂಡ ಧನಿಕನ ಬೈಯದಿರು. ಆಕಾಶದ ಪಕ್ಷಿ ಅದನ್ನು ಮುಟ್ಟಿಸದಂತೆ. ಇದು ಆಕಾಶದ ಪಕ್ಷಿನ ಮುಟ್ಟಿಸ್ತದೆ, ಅಕ್ಕಿ ಕೂಡ ಅದನ್ನು ಮುಟ್ಟಿಸ್ತದೆ ಅಂತ ವಾಕ್ಯ ಇದೆ. ಬಟ್ ಅಲ್ಲಿ ಇವರು ಮಾತಾಡಿದಂಥ, ಅರಣ್ಯದಲ್ಲಿ ಮಾತಾಡಿದಂಥ ಪ್ರತಿಯೊಂದು ಅನಿರೀಕ್ಷೆಯ ಮಾತುಗಳು, ಅವನಂಬಿಕೆಯ ಮಾತುಗಳು, ನಕಾರಾತ್ಮಕವಾದ ಮಾತುಗಳನ್ನು ದೇವರೇ ಕೇಳಿಸ್ಕೊಂಡಂತೆ. ದೇವರು ಕೇಳಿಸ್ಕೊಂಡು ಈಗ ದೇವರೊಂದು ತೀರ್ಮಾನಕ್ಕೆ ಬಂದ, ಒಂದು ನಿರ್ಧಾರಕ್ಕೆ ಬಂದ. ಏನು ಗೊತ್ತಾ, ಅದು ಭಯಂಕರವಾದ ತೀರ್ಮಾನ, ದೇವರ ತೀರ್ಮಾನ. ಯಾಕಂದರೆ ಇವರು ಮಾತಾಡಿದಂಥ ಒಂದೊಂದು ಆ ಮರಣಕರವಾದ ಮಾತನ್ನು ಕೇಳಿ ದೇವರಿಗೆ ಕೋಪ ಬಂದು ದೇವರು ಮೋಶೆ ಹತ್ರ ಹೇಳ್ತಾ ಇದ್ದಾನೆ. ಆ ಅರಣ್ಯಕಾಂಡ 14ನೇ ಅಧ್ಯಾಯದ
26, 27, 28 3 ವಚನ ನನಗೋಸ್ಕರ ಓದ್ತೀನಿ. ಈಗ ದೇವರು ಮೋಶೆ ಹತ್ರ ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ಯರು ಏನೆಲ್ಲ ದೇವರಿಗೆ ವಿರೋಧವಾಗಿ, ದೇವರ ಅಭಿಷಿಕ್ತನಾದಂಥ ಮೋಶೆಗೆ ವಿರೋಧವಾಗಿ ಗುಣಗುಟ್ಟಿ ಮಾತಾಡ್ದಲ್ಲ, ಆ ನಕಾರಾತ್ಮಕವಾದ ಮಾತುಗಳನ್ನು ದೇವರು ಕೇಳಿ ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ. ಅರಣ್ಯಕಾಂಡ 14:28, ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ, ನಿಮ್ಮ ಶವಗಳು ಈ ಅರಣ್ಯದಲ್ಲಿಯೇ ಬೀಳುವವು. ಪ್ರೈಸ್ ಲಾರ್ಡ್. ಇವರು ಏನು ಬಾಯಿಂದ ನುಡಿದ್ರಲ್ಲ, ನಾವು ಐಗುಪ್ತದಲ್ಲಿ ಸತ್ತಿರ ಚೆನ್ನಾಗಿರ್ತಾಯಿತ್ತು, ಐಗುಪ್ತದಲ್ಲಿ ಸಮಾಧಿ ಅಲ್ಲೇ ಸಮಾಧಿ ಇತ್ತು, ಇಲ್ಲಿಗೆ ಕರ್ಕೊಂಬಂದೆ, ನಮ್ಮ ಹೆಂಡತಿ ಮಕ್ಕಳು ಅಲ್ಲೇ ಇರ್ತಾಯಿದ್ವಿ, ದಾಸರಾಗಿರ್ತೀವಿ, ಈ ರೀತಿ ಆಡಿದ ಮಾತು ಯಾರಿಗೆ ಕೇಳಿಸ್ತಂತೆ? ಮೋಶೆಗೆ ಕೇಳಿಸೋದಿರಲಿ, ದೇವರಿಗೆ ಕೇಳಿಸ್ಕೊಂಡಂತೆ. ಅದಕ್ಕೆ ಅಲ್ಲಿ ನಾನು ಹೇಳಿದ ವಾಕ್ಯ, ಆಕಾಶದ ಪಕ್ಷಿಗಳು ಕೂಡ ಧನಿಕನನ್ನು ಬೈದರೆ ಆಕಾಶ ಪಕ್ಷಿಗಳನ್ನ ಮುಟ್ಟಿಸ್ತದಂತೆ. ಈಗ ಇವರು ಮಾತಾಡಿದ ಮಾತನ್ನು ದೇವರು ಕೇಳಿಕೊಂಡು ಮೋಶೆ ಹತ್ರ ಹೇಳ್ತಾ ಇದ್ದಾರೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ, ನಿಮ್ಮ ಶವಗಳು ಅರಣ್ಯದಲ್ಲಿ ಬೀಳುತ್ತದೆ ಅಂತೇಳಿ. ಕೊನೆಗೆ ದೇವರು ಆತನು ಹೇಳಿದ ಪ್ರಕಾರವಾಗಿ ಅನೇಕರನ್ನು ಅಲ್ಲಿ ಸಂಹಾರ ಮಾಡೋದು ನೋಡ್ತೀವಿ. ತುಂಬ ಜನ ಅಲ್ಲಿ ಐಗುಪ್ತನ ಬಿಟ್ಟಂಥ ಇಸ್ರೇಲ್ ಜನರು ವಾಗ್ದತ್ತ ದೇಶಕ್ಕೆ, ಕಾನಾನ್ ದೇಶಕ್ಕೆ ಹೋಗಲೇ ಇಲ್ಲ. ಕಾರಣ ಏನಂದರೆ ಅವರ ನಾಲಿಗೆಯಿಂದ ಬಂದಂಥ ಆ ಮರಣಕರವಾದ ಮಾತುಗಳು ಒಂದು ಕೂಡ ನಂಬಿಕೆ ನಿರೀಕ್ಷೆಯ ಮಾತುಗಳಾಗಿರಲಿಲ್ಲ. ಅದೆಲ್ಲವೂ ಏನಾಗಿದೆ, ಅನಿರೀಕ್ಷೆಯ ಮಾತುಗಳು, ಅಪನಂಬಿಕೆಯ ಮಾತುಗಳು, ಮರಣಕರವಾದ ಮಾತುಗಳು, ನಕಾರಾತ್ಮಕ ಮಾತುಗಳು ಆಡಿದ್ರಿಂದ ಅವರೇನಾಯಿತು, ಅವ್ರು ಅಂದುಕೊಂಡ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದೆ. ಅವರು ಏನು ನುಡಿದಿದ್ರಲ್ಲ ಅದನ್ನೇ ಅವ್ರು ನೋಡಿದ್ರು. ನಮಗೆ ಐಗುಪ್ತದಲ್ಲಿ ಸಮಾಧಿ ಆಗಿರೋ ಚೆನ್ನಾಗ್ತಾಯಿತ್ತು, ಅರಣ್ಯದಲ್ಲಿ ನಾವು ಸತ್ತಿರೋ ಚೆನ್ನಾಗಿರ್ತಿತ್ತು. ಇದು ನುಡಿದ್ರಲ್ಲ ಅವರೇನಾದರೂ ಅರಣ್ಯದಲ್ಲೇ ಸತ್ತೋದ್ರು. ಅನೇಕರನ್ನು ದೇವರೇನು ಮಾಡಿದ್ರು, ಸಂಹಾರ ಮಾಡಿಬಿಟ್ಟ ಪ್ರಿಯರೇ. ಹಾಲೆಲೂಯ. ಅದಕ್ಕೆ ದೇವ್ರ ಮಕ್ಕಳಾದ ನಾವು ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ಕಷ್ಟದ ಪರಿಸ್ಥಿತಿ ಇದೆಯಾ, ಸಮಸ್ಯೆಗಳಿದೆಯಾ, ದೇವರಲ್ಲಿ ಏನು ಮಾಡಬೇಕು, ನಾವು ನಂಬಿಕೆ ಮಾತಾಡಬೇಕು, ನಿರೀಕ್ಷೆ ಮಾತಾಡಬೇಕು. ಯಾಕಂದರೆ ಈ ನಾಲಿಗೆಯಲ್ಲಿ ದೇವರು ಏನು ಮಾಡಿದ, ಜೀವನ ಮರಣವನ್ನು ಇಟ್ಟೋದ್ರಿಂದ ನಾವು ಜೀವವನ್ನೇ ಮಾತಾಡಬೇಕು. ನಮ್ಮ ಮುಂದೆ ನಾವು ಏನು ನುಡಿತೀವಲ್ಲ ಅದು ಉದ್ಭವ ಆಗ್ತದೆ, ಅದು ಸೃಷ್ಟಿ ಆಗ್ತದೆ. ಕಷ್ಟಗಳಿರ್ಬೋದು, ಪರಿಸ್ಥಿತಿಗಳು, ಸಮಸ್ಯೆಗಳಿರ್ಬೋದು, ಬಟ್ ಅದನ್ನು ನೋಡಿ ನೀವು ಮಾತಾಡ್ರಿ. ದೇವ್ರು ಹೆಂಗೆ ಕತ್ತಲಿನ ನೋಡಿ ಮಾತಾಡಿದ್ಮೇಲೆ ಬೆಳಕುಂಟಾಯಿತು. ಇವತ್ತು ಕಷ್ಟಗಳಿದೆಯಾ, ಸಮಸ್ಯೆಗಳು, ಅದು ನೋಡಿ ಮಾತಾಡ್ರಿ. ನನ್ನಲ್ಲಿ ಲೋಕವನ್ನು ಜಯಿಸಿದವನು ನನ್ನಲ್ಲಿದ್ದಾನೆ, ನಾನು ಇದನ್ನು ಜಯಿಸಿ ಬರ್ತೀನಿ. ಅಬ್ರಹಾಮನು ಹೇಳಿದ ಹಾಗೆ ಅಬ್ರಹಾಮನ ನಂಬಿಕೆ ನೋಡಿರಿ, ರೋಮರ್ 4:17 ಬರೆಯಲ್ಪಟ್ಟಿದೆ. ಆತನು ಸತ್ತವರನ್ನು ಎಬ್ಬಿಸುವಂಥವನಾಗಿದ್ದಾನೆ. ಸ್ತೋತ್ರ. ಏನೂ ಇಲ್ಲದ್ದನ್ನು ಇರುವಾಗೆ ಕರೆಯುವಂಥ ದೇವರು. ಇವತ್ತು ನಿಮ್ಮ ಮುಂದೆ ಏನಿಲ್ಲ ಅದ್ರ ನೋಡಿ ನೀವು ಮಾತಾಡ್ರಿ. ನೀವು ಕ್ರಿಸ್ತನ ಸ್ವಾರೂಪ್ಯವಾಗಿದ್ದೀರಾ, ಕ್ರಿಸ್ತನ ಆತ್ಮ ನಿಮ್ಮಲ್ಲಿದ್ದಾನೆ, ನೀವು ನೋಡಿ ಮಾತಾಡ್ರಿ. ನಿಮ್ಮ ಕುಟುಂಬದ ಸಮಸ್ಯೆ ಇದೆಯಾ, ಈ ಸಮಸ್ಯೆನ ನಾವು ಹೊರಗಡೆ ಬರ್ತೀವಿ. ಇವತ್ತು ನಿಮಗೆ ಶಾಂತಿ ಇಲ್ವಾ, ಶಾಂತಿದಾಯಕ ದೇವರು ನನ್ನಲ್ಲಿದ್ದಾನೆ. ಇವತ್ತು ಸಮಾಧಾನ ಇಲ್ವಾ, ಸಮಾಧಾನ ಪ್ರಭು ನನ್ನಲ್ಲಿದ್ದಾನೆ, ಸಮಾಧಾನ ಉಂಟಾಗ್ತದೆ. ನನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಬರ್ತದೆ. ನನಗಿರ್ತಕ್ಕಂಥ ಇವತ್ತು ಆರ್ಥಿಕ ಸಮಸ್ಯೆನ ಬಿಡುಗಡೆ ಆಗ್ತದೆ. ನನಗಿರ್ತಕ್ಕಂಥ ಸಾಲ ಸಮಸ್ಯೆನ ಬಿಡುಗಡೆ ಆಗಿ ನಾನು ಇನ್ಮೇಲೆ ಸಾಲ ತೆಗೆದುಕೊಳ್ಳಲು ಸಾಲ ಕೊಡ್ತೀನಿ. ಇವತ್ತು ನನ್ನ ರೋಗ ಆಗಿದ್ದರೆ ಕರ್ತನ ಯೆಹೋವನು ನನಗೆ ಆರೋಗ್ಯದಾಯಕನಾಗಿದ್ದಾನೆ, ನನ್ನ ಎಲ್ಲ ರೋಗ ಪರಿಹಾರ ಮಾಡಿ ನನಗೆ ಸೌಖ್ಯ ಕೊಡ್ತಾನೆ. ಈ ರೀತಿ ನಾವು ನಂಬಿಕೆ ನುಡಿದು ಆ ನಿರೀಕ್ಷೆ ಮಾತುಗಳನ್ನು ಆಡಿ ಜೀವದ ಮಾತುಗಳನ್ನು ಆಡಬೇಕಾದ್ರೆ ನಮ್ಮ ಮುಂದೆ ಅದು ಸೃಷ್ಟಿಯಾಗುವಂಥದ್ದಾಗಿದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅದನ್ನು ಬಿಟ್ಟು ಅನೇಕ ಮನೇಲಿ ಕೆಲವರು ಮಾತಾಡ್ತಾರೆ ನೋಡಿ, ಪೇರೆಂಟ್ಸು ಮಕ್ಕಳು ನೋಡಿ, ಕತ್ತೆ, ನಾಯಿ, ಕೋತಿ, ದಡ್ಡ, ಈ ಥರ ಎಲ್ಲ ಮಕ್ಕಳನ್ನ ಒಂದು ನಕಾರಾತ್ಮಕವಾಗಿ ನೆಗೆಟಿವ್ ಮಾತಾಡಿ ಆ ಮಕ್ಕಳು ಹಂಗೆ ಆಗಿರ್ತಾರೆ. ಆ ಸ್ವಭಾವದಲ್ಲೂ ಆ ಕೋತಿಗಳ ಥರ ಆಡೋದು, ಕತ್ತೆಗಳ ಥರ ಸ್ವಭಾವ ಉಳ್ಳವರಾಗಿರೋದು, ಕೆಲವರಿಗೆ ವಿದ್ಯಾಭ್ಯಾಸನ ಅಂತಲ್ಲ ದಡ್ಡರಾಗಿರೋದು. ಇದೆಲ್ಲ ಯಾರು ಮಾಡಿದ್ದು? ನಾವು ಹೇಳಿ ಸೃಷ್ಟಿ ಮಾಡ್ಕೊಂಡಿದ್ದು. ಕೋತಿ, ಮಂಕಿ, ನಾಯಿ, ದಡ್ಡ, ಇದೆಲ್ಲ ಹೇಳಿ ಏನಾಗಿದೆ, ನಾವು ನುಡಿದಿದ್ದನ್ನೇ ನಾವು ನೋಡ್ತಾ ಇದ್ದೀವಿ ಇವತ್ತು. ಸೊ ಎಲ್ಲಿ ನಾವು ತಪ್ಪಿದ್ವಿ? ಸೊ ನಾಲಿಗೆ ಬಿಟ್ಟಿದ್ರಿಂದ ಪ್ರಿಯರೇ. ನಾನು ಆಗಲೇ ಹೇಳ್ದಲ್ಲ, ಸಣ್ಣ ಚುಕ್ಕಾಣಿಯಿಂದ ದೊಡ್ಡ ಹಡಗನ್ನು ಯಾವ ಕಡೆ ಬೇಕಾದ್ರೆ ನಾವಿಕ ತಿರುಗಿಸೋ ಹಾಗೆ ಈ ಶರೀರತಕ್ಕಂಥ ಚಿಕ್ಕ ಅಂಗಾಂಗ ನಾಲಿಗೆಯಿಂದ ನಾವು ಏನು ಬೇಕಾದ್ರೆ ನಾವು ಸೃಷ್ಟಿ ಮಾಡ್ಕೋಬೋದು. ಅದು ನಮ್ಮ ನುಡಿಯೋದ್ರ ಮೇಲಿದೆ. ಆಮೇಲೆ ಸೊ ದೇವರು ನಮಗೆ ಯಾವ ರೀತಿ ಈ ಸಿಸ್ಟಮ್ ಡಿಸೈನ್ ಮಾಡಿದ್ದಾನೆ ಅಂದರೆ, ಜೀವ ನುಡಿಯೋಂಗೆ ಡಿಸೈನ್ ಮಾಡಿದ್ದಾನೆ. ಕತ್ತಲಿದೆ ಅದರ ಬೆಳಕನ್ನು ಉಂಟು ಮಾಡ್ಕೊಳ್ಳೋಕೆ ಡಿಸೈನ್ ಮಾಡಿದ್ದಾನೆ. ಆ ಮಾತಾಡಿದಂಥ ಸರ್ವಶಕ್ತನು ಇವತ್ತು ನಮ್ಮೊಳಗಿದ್ದಾನೆ. ಹಳೆ ಒಡಂಬಡಿಕೆಗೆ ವಿಶ್ವಾಸಿಗಳನ್ನು ನಾವು ಎಷ್ಟೋ ಶ್ರೇಷ್ಠರು, ಅಲ್ಲಿ ಹೊರಗಡೆ ಇದ್ದು ದೇವರು ಮಾತಾಡ್ತಿದ್ದು ಈಗ ನಮ್ಮೊಳಗಿದ್ದಾನೆ. ಸೊ ಇವತ್ತು ನಿಮಗೆ ಮುಂದೆ ಯಾವುದೆಲ್ಲ ಅಸಾಧ್ಯಗಳಿದೆಯೋ ಅದು ನೋಡಿ ಮಾತಾಡ್ರಿ, ಇದು ಸಾಧ್ಯ ಆಗ್ತದೆ ಅಂತ. ಸ್ವಂತ ಮನೆ ಇಲ್ಲದವರು ನೋಡಿ ಮಾತಾಡಿ, ನನಗೆ ಸ್ವಂತ ಮನೆ ಬರ್ತದೆ,
ಕಾರ್ ಇಲ್ದವ್ರು ನೋಡಿ ಹೇಳ್ರಿ, ದೇವರು ನನಗೊಂದು ಕಾರ್ ಕೊಡ್ತಾನೆ, ನನ್ನ ಸೇವೆಯಲ್ಲಿ ಒಂದು ಅಭಿವೃದ್ಧಿ ಇಲ್ಲ, ಒಂದು ಬಿಡುಗಡೆ ಇಲ್ಲ, ಒಂದು ಉಜ್ಜೀವನ ಇಲ್ಲ, ನೋಡಿ ಮಾತಾಡಿ, ನಿಮ್ಮ ಸೇವೆಯಲ್ಲಿ ಅಭಿವೃದ್ಧಿ ಆಗ್ತದೆ, ಬಿಡುಗಡೆಗಳು ಕಾಣ್ತದೆ, ಅನೇಕ ರೋಗಿಗಳು ನಿಮ್ಮ ಸೇವೆಗೆ ಮುಖಾಂತರವಾಗಿ ಸೌಖ್ಯ ಹೊಂದುತ್ತಾರೆ, ನಿಮ್ಮ ಸೇವೆ ಎಸ್ಟಾಬ್ಲಿಷ್ ಆಗ್ತದೆ, ನಿಮ್ಮ ಸೇವೆ ಎಲ್ಲ ಕಡೆ ಹಬ್ಬಿಕೊಳ್ತದೆ, ನಿಮಗೆ ಸ್ತೋತ್ರ, ಒಂದು ಸ್ವಂತ ಸಭೆಯನ್ನು ದೇವರು ಕೊಡ್ತಾನೆ, ಸ್ವಂತ ಸ್ಥಳವನ್ನು ಕೊಡ್ತಾನೆ. ಇದು ನೋಡಿ ಮಾತಾಡಿ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಜೀವವನ್ನು ನಮ್ಮ ಬಾಯಲ್ಲಿಟ್ಟಿದ್ದಾನೆ ಪ್ರಿಯರೇ. ಹಾಲೆಲೂಯ. ಇದನ್ನು ನಾವು ಮಾತಾಡಬೇಕಾದ್ರೆ ಅಲ್ಲಿ ಸೃಷ್ಟಿಯಾಗುವಂಥದ್ದಾಗಿದೆ. ಆಮೇಲೆ ಹಾಲೆಲೂಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಇನ್ನು ಏನು ಹೇಳಿದ್ದೆಲ್ಲ ನಾನು ನುಡಿದಿದ್ದೆ ಆಗಲೇ ಆಗೋಗ್ತಾ ಅಂತೇಳಿ ನೀವು ಹೇಳ್ತೀರಾ. ಒಂದು ಬೀಜವನ್ನು ಬಿತ್ತಿದ ತಕ್ಷಣ ಅದೇನಾಗ್ತದೆ, ಅವತ್ತೇ ಮಾರನೇ ದಿವಸನೇ ಅದು ಬೆಳೆದು ಫಲವನ್ನು ಕೊಟ್ಟು ಚಿಗುರಿ ಮರವಾಗಿ ಫಲವನ್ನು ಕೊಡೋದು ನೋಡ್ತೀರಾ ಎಲ್ಲಾದರೂ? ಇವತ್ತು ಬಿತ್ತಿರ್ತೀರ, ನೀರು ಹೋಯ್ತಾ ಇದ್ದೀರಾ, ಅದು ಮುಂದೆ ಏನಾಗ್ತದೆ, ಅದು ಚಿಗುರಿ ಸಸಿಯಾಗಿ ಮರವಾಗಿ ಫಲವನ್ನು ಕೊಡೋಕೆ ಹೋಗ್ತದೆ. ಇವತ್ತಿಂದ ಪ್ರಾರಂಭ ಮಾಡಿರಿ, ನಿಮ್ಮ ಜೀವನದಲ್ಲಿ ನುಡಿಯೋದನ್ನು ಪ್ರಾರಂಭ ಮಾಡಿರಿ, ಮುಂದೆ ಸೃಷ್ಟಿ ಆಗ್ತದೆ. ಹಾಲೆಲೂಯ. ಏನೆಲ್ಲ ನಿಮ್ಮ ಮುಂದೆ ഇരുಳಾಗಿದೆ, ಕತ್ತಲೆ ಆಗಿದೆ, ಅದೆಲ್ಲ ಬೆಳಕು ಉಂಟಾಗೋಕೆ ಹೋಗ್ತದೆ. ಆಮೇಲೆ ಅಲ್ಲಿ ಏನೆಲ್ಲ ನಿಮಗೆ ಕಷ್ಟಕರವಾಗಿ ಶಾಪವಾಗಿ ಅದು ತೋರಿಸ್ಬಿಡ್ತಾ ಇದೆಯಾ, ಒಂದು ಅರಣ್ಯದ ಅವಸ್ಥೆ ಕಾಣ್ತಿದೆ, ಅಲ್ಲಿ ನೋಡಿ ನೀವು ಮಾತಾಡ್ರಿ. ನನ್ನ ದೇವರು ಅರಣ್ಯವನ್ನು ಬೆಗ್ಗಾಡನ್ನು ಸರೋವರವಾಗಿ ಮಾಡುವಂಥ ದೇವರು, ಒಣಗಿದ ಭೂಮಿಯನ್ನು ನೀರವಂಜಿಯಾಗಿ ಮಾಡ್ತಕ್ಕಂಥ ದೇವರು ನಿನ್ನೊಳಗಿದ್ದಾನೆ. ಅಭಿಷೇಕ ನಿನ್ನೊಳಗಿದೆ, ನೀನು ನುಡಿ ಅಲ್ಲಿ ನೆರವೇರುವಂಥದ್ದಾಗಿದೆ. ಸ್ತೋತ್ರ. ಹಾಲೆಲೂಯ. ಸೃಷ್ಟಿ ಮಾಡ್ತಕ್ಕಂಥ ಒಂದು ಅಭಿಷೇಕ, ನುಡಿತಕ್ಕಂಥ ಪವರ್ ನಮ್ಮ ನಾಲಿಗೆಯಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಆಮೇಲೆ ಅದಕ್ಕಾಗಿ ದೇವರ ಮಕ್ಕಳನ್ನು ನಾವು ಯಾವಾಗಲೂ ಸಕಾರಾತ್ಮಕವಾಗಿ ನಿರೀಕ್ಷೆ ಉಳ್ಳಂಥ ಮಾತುಗಳನ್ನು, ನಂಬಿಕೆಯುಳ್ಳ ಮಾತುಗಳನ್ನೇ ನಾವು ಆಡೋಣ ಪ್ರೇರೆ. ಆಮೇಲೆ ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಇಸ್ರೇಲ್ ಜನಗಳು ಕಾನಾನ್ ದೇಶ ಹೋಗಬೇಕಾದ್ರೆ ಕೆಂಪು ಸಮುದ್ರ ಮುಂದೆ ಏನೆಲ್ಲ ಅಷ್ಟು ಅವನಂಬಿಕೆಯ ಮಾತುಗಳು, ನಕಾರಾತ್ಮಕವಾದ ಮಾತುಗಳು ಆಡಿದ್ರು ಕೂಡ ಮೋಶೆ ಏನು ಮಾತಾಡ್ದ? ಮೋಶೆ ನೋಡಿ, ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ 13-14ನೇ ವಚನದಲ್ಲಿ ಅದೇ ಸಂದರ್ಭದಲ್ಲಿ ಇಸ್ರೇಲ್ರು ಹೇಳ್ತಾ ಇದ್ದಾರೆ, ನಾವೀಗ ಐಗುಪ್ತರ ಕೈಯಲ್ಲಿ, ಫರೋನ ಕೈಯಲ್ಲಿ ಸಿಕ್ಕಾಕೋತೀವಿ, ನಾವು ಸಾಯ್ತೀವಿ, ಇಲ್ಲಿ ಸಮಾಧಿ ಆಗ್ತೀವಿ ಅಂತ. ಆದರೆ ಮೋಶೆ ಬಾಯಲ್ಲಿ ಒಂದು ಕೂಡ ನಕಾರಾತ್ಮಕವಾದ ಮಾತು ಬರಲಿಲ್ಲ. ಎಲ್ಲ ನಂಬಿಕೆಯ, ನಿರೀಕ್ಷೆಯ, ಸಕಾರಾತ್ಮಕವಾದ ಮಾತೇ ಮಾತಾಡ್ದ. ಅವರೆಲ್ಲ ಗುಣಗುಡ್ತಾ ಇದ್ದಾರೆ. ಬಟ್ ಮೋಶೆ ಎದ್ದು ಹೇಳ್ದ, ಇವತ್ತು ನೋಡುವ ಐಗುಪ್ತವನ್ನು ಇನ್ನು ಮುಂದೆ ನೀವು ನೋಡೋದಿಲ್ಲ, ಭಯಪಡಬೇಡ್ರಿ, ಹೆದರಬೇಡ್ರಿ, ಯುದ್ಧ ಕರ್ತನೋದು ಅಂತೇಳಿ ನಂಬಿಕೆಯ ಮಾತನ್ನು ಮಾತಾಡ್ದ. ಅವನು ಏನು ಬಾಯಿಂದ ನೋಡಿದ್ನಲ್ಲ, ಮುಂದೆ ವಿಮೋಚನಾ ಕಂಡ 13-14ರಲ್ಲಿ ಅವನ ನಂಬಿಕೆ ಮಾತನ್ನು ನುಡಿದ. ಆ ನುಡಿದನ್ನು ಅವನು ನೋಡ್ತಾ ಇದ್ದಾನೆ ನೋಡ್ರಿ. ಅದೇ ಅಧ್ಯಾಯದ 28ನೇ ವಚನದಲ್ಲಿ, ಇನ್ನು ಮುಂದೆ ಐಗುಪ್ತ ನೀನು ಕಾಣೋದಿಲ್ಲ ಅಂದ. ಆದರೆ ಎಲ್ಲ ಐಗುಪ್ತರು, ಫರೋನ ಸೇನೆ, ಸಮುದ್ರದೊಳಗೆ ಫರೋನ ಸೇನೆ ಎಲ್ಲ ಮುಳುಗೋಯ್ತಂತೆ, ಎಲ್ಲ ಹೆಣದ ರಾಶಿಯಾಗಿ ಬಂದು ದಡದಲ್ಲಿ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ಮೋಶೆ ನುಡಿದಂಥ ನಂಬಿಕೆ ನುಡಿ. ಇವತ್ತು ನೀವು ಕಾಣುವಂಥ ಐಗುಪ್ತನ ಇನ್ನು ಮುಂದೆ ಕಾಣೋದಿಲ್ಲ ಅಂತೇಳಿ ಹೇಳ್ದ. 28ನೇ ವಚನದಲ್ಲಿ ಅದು ಆಶೀರ್ವಾದ ನೋಡ್ತಾ ಇದ್ದ. ಅವನು ನುಡಿದದ್ದನ್ನು ಅವನು ನೋಡ್ದ. ಫರೋನ ಸೇನೆ ಎಲ್ಲ ನೀರಲ್ಲಿ ಮುಳುಗಿ ಸಮುದ್ರದಲ್ಲಿ ಅವರು ಸತ್ತೋದ್ರು ಪ್ರಿಯರೇ. ಆಮೇಲೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನೀವು ನೋಡ್ತಾ ಏನೆಲ್ಲ ಐಗುಪ್ತವಾಗಿ ನೋಡ್ತಾ ಇದ್ದಾರೆ, ನೀವು ನುಡಿರಿ, ನನ್ನ ಜೀವನದಲ್ಲಿರ್ತಕ್ಕಂಥ ಐಗುಪ್ತ ಇನ್ನು ಮುಂದೆ ನಾನು ನೋಡೋದಿಲ್ಲ, ನನ್ನ ಜೀವಿತದಲ್ಲಿರ್ತಕ್ಕಂಥ ಈ ಕಣ್ಣೀರು ಇನ್ನು ಮುಂದೆ ಇರೋದಿಲ್ಲ, ನನ್ನ ಜೀವಿತದಲ್ಲಿರ್ತಕ್ಕಂಥ ಈ ಒಂದು ಹೋರಾಟ, ಈ ಒಂದು ಸಮಸ್ಯೆ, ಈ ಆರ್ಥಿಕ ಸಮಸ್ಯೆ ಎಲ್ಲ ಇನ್ನು ಮುಂದೆ ಕಾಣೋದಿಲ್ಲ, ಇನ್ನು ಮುಂದೆ ಇರೋದಿಲ್ಲ ಅಂತೆಲ್ಲ ನುಡಿಯಿರಿ. ಖಂಡಿತವಾಗಿ ದೇವರು ನಿಮ್ಮ ಜೀವನದಲ್ಲಿ ಮೋಶೆ ಹೇಳಿದಂಥ ನುಡಿಯನ್ನು ಅವನು ನೋಡ್ದ. ನೀವು ಹೇಳ್ತಕ್ಕಂಥ ನುಡಿಯನ್ನು ನೀವು ನೋಡೋಕೆ ಹೋಗ್ತೀರಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಲೆಲೂಯ. ಇಸ್ರೇಲರು ಕೆಂಪು ಸಮುದ್ರ ಮುಂದೆನೂ ಗುಣಗುಟ್ಟಿದ್ರು. ಅಲ್ಲಿ ಸಂಚಾರ ಮಾಡ್ಕೊಂಡು ನೋಡ್ಕೊಂಬರೋಕ್ಕೆ, ಕಾನಾನ್ ದೇಶನ ಸಂಚಾರ ಮಾಡೋಕ್ಕೆ ನೋಡೋಕ್ಕೆ ಹೋಗಿ ನೋಡಿ ಬಂದ ಮೇಲೆ ಅವ್ರು ಹೇಳಿದಂತೆ ಎಷ್ಟೊಂದು ಒಂದು ನೆಗೆಟಿವ್ ಮಾತುಗಳು, ನಕಾರಾತ್ಮಕ ಮಾತುಗಳು. ಆದರೆ ಅದೇ ಕಾಲೇಬ್ ಯೋಶುವನು ಅದೇ ಅಲ್ಲಿ ಸಂಚಾರ ಮಾಡ್ಕೊಂಬಂದಾಗ ಅವ್ರು ಏನು ಇಸ್ರೇಲರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ, ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ 6-9ನೇ ವಚನದಲ್ಲಿ. ನಾನು ಮೊದಲೇ ನಿಮಗೆ ಹೇಳಿದೆ, ನಮ್ಮ ಏನು ನುಡಿತೀವಿ ಅದನ್ನು ನೋಡ್ತೀವಿ ಅಂತ. ನಕಾರಾತ್ಮಕವಾಗಿ ಮಾತಾಡಿದಂಥ ಇಸ್ರೇಲರ ಜೀವನದಲ್ಲಿ ಏನು ನಡೀತು ಅಂತ ಹೇಳಿದೆ. ಈಗ ಸಕಾರಾತ್ಮಕವಾಗಿ ಮಾತಾಡಿದಂಥ ಮೋಶೆಯ ಜೀವನದಲ್ಲಿ ಏನು ನಡೀತು, ಮೋಶೆ ಮಾತಾಡಿದ ಮಾತು ಯಾವ ರೀತಿ ನೆರವೇರಿತು ಅಂತೇಳಿ. ಇಲ್ಲಿ ಕಾಲೇಬ್ ಯೋಶುವನು ಕೂಡ ಕಾನಾನ್ ದೇಶವನ್ನು ಸಂಚಾರ ಮಾಡ್ಕೊಂಡು ಬಂದ ಮೇಲೆ ಅವರು ಅಲ್ಲಿ ಏನು ಕೊಡ್ತಾರೆ, ರಿಸಲ್ಟ್ ಕೊಡ್ತಾ ಇದ್ದಾರೆ ಆ ಜನ ಇಸ್ರೇಲರಿಗೆ. ಇವರು ಬಂದು ಇಸ್ರೇಲರೆಲ್ಲ ಅಳ್ತಾ ಇದ್ದಾರೆ, ಅವರು ನೆಫೀಲಿಯರು, ಅವರು ರಾಕ್ಷಸರು, ನಮ್ಮನ್ನು ನುಂಗ್ಬಿಡ್ತಾರೆ, ಅವರು ಎತ್ತರವಾಗಿದ್ದಾರೆ, ಉನ್ನತ ಪುರುಷರು, ಮಿಡತೆಗಳಂತಿದ್ದಾರೆ, ಅವ್ರಿಗೂ ನಾವು ಹಂಗೆ ಕಾಣಿಸಿದ್ವಿ ಅಂಥೇಳಿ ಇವ್ರು ಬಂದು ಬರೀ ಒಂದು ಪಾಸಿಟಿವ್ ಇಲ್ಲ, ಎಲ್ಲ ನೆಗೆಟಿವ್ ಆಗಿ ಅವ್ರು ಮಾತಾಡಿದ್ರು. ಬಟ್ ಅದೇ ಕಾಲೇಬು ಮತ್ತು ಯೋಶುವ ಬಂದು ಏನು ಹೇಳ್ತಾ ಇದ್ದಾರೆ, 5ನೇ 14ರಲ್ಲಿ, 6ನೇ ಕಂಡ 14ರಲ್ಲಿ 5-6 ವಚನ,
ಆಗ ಮೋಶೆ ಆರೋನರು ಇಸ್ರಾಯೇಲರ ಸರ್ವ ಸಮೂಹದರ ಮುಂದೆ ಬೋರ್ಲು ಬಿದ್ದರು. ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲರ ಸರ್ವ ಸಮೂಹದವರಿಗೆ ಹೀಗೆಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡ್ರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡ್ರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಇವರೇನು ಹೇಳಿದ್ರು, ಅವ್ರು ನಮ್ಮನ್ನು ನುಂಗು ಬಿಡ್ತಾರೆ ಅಂತ. ಬಟ್ ಇವ್ರು ಹೇಳ್ತಾ ಇದ್ದಾರೆ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈ ಬಿಟ್ಟನು. ನಮ್ಮ ಕಡೆ ಯೆಹೋವನಿದ್ದಾನೆ, ಅವರಿಗೆ ಭಯಪಡಬೇಡ್ರಿ. ಒಂದು ಮಾತು ಕೂಡ ಇವ್ರ ಬಾಯಲ್ಲಿ ನಕಾರಾತ್ಮಕವಾದ, ಮರಣಕರವಾದ, ಅನಿರೀಕ್ಷೆಯ, ಅವನಂಬಿಕೆ ಮಾತು ಬರಲಿಲ್ಲ ನೋಡಿ. ಇವರು ಅವ್ರ ಜೊತೆನೇ ಯಾತ್ರೆ ಮಾಡಿದವರು, ಜರ್ನಿ ಮಾಡಿದವರು, ಇವರು ಕೂಡ ಸಂಚಾರ ಮಾಡೋಕ್ಕೆ ಹೋದವರು. ಬಟ್ ಇವ್ರು ಏನು ಕಣ್ಣಲ್ಲಿ ಅಲ್ಲಿ ನೋಡ್ಕೊಂಬಂದರು, ಅವರೇನು ನೋಡಿದ್ರು, ಬಟ್ ಅವ್ರು ಏನು ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟರು, ಇವ್ರು ಏನು ಹೇಳಿಕೆ ಕೊಡ್ತಾಯಿದ್ರು, ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅವ್ರು ನೋಡಿದಂಥ ಅಷ್ಟು ಕೂಡ ಅವನಂಬಿಕೆ ಮಾತು, ಬಟ್ ಇವರು ನಂಬಿಕೆಯ ಮಾತನ್ನೇ ನುಡಿತಾ ಇದ್ದಾರೆ. ಪ್ರೈಸ್ ಲಾರ್ಡ್, ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಅದು ಅತ್ಯುತ್ತಮವಾದ ದೇಶ, ಅದು ಹಾಲು ಜೇನು ಹರಿಯುವ ದೇಶ. ನಾವು ದೇವರೇನು ಮಾಡ್ತಾನೆ, ನಮ್ಮ ಸ್ವಾಧೀನಕ್ಕೆ ಕೊಡ್ತಾನೆ. ಅವರನ್ನು ನುಂಗಿ ನಾವು ಪುಷ್ಟಿ ಆಗ್ತೇವೆ. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈ ಬಿಟ್ಬಿಟ್ಟಿದ್ದಾನೆ, ನಮ್ಮ ಕಡೆ ಯೆಹೋವನಿದ್ದಾನೆ. ಇದೆಲ್ಲ ನಂಬಿಕೆಯ ಮಾತು ಕೇಳಿದಂಥ ದೇವರಿಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ. ಮುಂದೆ ದೇವರು ಹೇಳ್ತಾ ಇದ್ದಾನೆ, ಇವರಲ್ಲಿ ಯಾರೂ ಇಲ್ಲ ಈ ಕಾನಾನ್ ದೇಶಕ್ಕೆ ಯೆಹೋಶುವನು ಮತ್ತು ಕಾಲೇಬನು ಆ ನಂಬಿಕೆಯ ಮಾತನ್ನು ನುಡಿದಿದ್ದರಿಂದ ಇವರಿಬ್ಬರನ್ನ ನಾನು ಕಾನಾನ್ ದೇಶಕ್ಕೆ ಸೇರಿಸ್ತೀನಿ ಅಂತ ಹೇಳ್ದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಜೀವನದಲ್ಲಿ ಕೂಡ ಎಲ್ಲೆಲ್ಲಿ ನಾವು ಅಪನಂಬಿಕೆ ಮಾತಾಡ್ತೀವಿ, ಅನಿರೀಕ್ಷೆಯ ಮರಣಕರವಾದ ಮಾತುಗಳು ಮಾತಾಡ್ತೀವಲ್ಲ, ಅದು ದೇವ್ರನ್ನ ಯಾವತ್ತಿಗೂ ಮೆಚ್ಚಿಸೋದಿಲ್ಲ. ಅನೇಕ ಆಶೀರ್ವಾದವನ್ನು ನಾವು ಕಳ್ಕೊಬೇಕಾಗ್ತದೆ ಪ್ರಿಯರೇ. ಕಾಲೇಬನಾಗೆ, ಯೆಹೋಶುವನಾಗೆ ನಂಬಿಕೆ ನುಡಿಗಳನ್ನು ಮಾತಾಡಬೇಕು. ನಮಗೆ ವಾಗ್ದಾನ ಮಾಡಿದ ದೇವರು ಸತ್ಯವಂತನು, ನಂಬಿಗಸ್ತನು, ಮಾತು ಕೊಟ್ಟು ನೆರವೇರಿಸ್ತಾನೆ. ನಮ್ಮ ಕಡೆ ದೇವರಿದ್ದಾನೆ. ನಾವು ಎಲ್ಲವನ್ನು ಹೋರಾಟಗಳನ್ನ ಜಯಿಸಿ ನಾವು ಜಯ ಹೊಂದುತ್ತೀವಿ. ಯಾವಾಗಲೂ ನಮ್ಮ ಎಲ್ಲ ಪರಿಸ್ಥಿತಿಗಳು ನಾವು ನಂಬಿಕೆಯ ಮಾತನ್ನೇ ಆಡಬೇಕು ಪ್ರಿಯರೇ. ಹಲ್ಲೆಲೂಯಾ, ಸ್ತೋತ್ರ. ಇವತ್ತು ಕಾಲೇಬು, ಯೆಹೋಶುವ, ಮೋಶೆ ನಮಗೆ ಮಾದರಿಯಾಗಿದ್ದಾರೆ. ಪರಿಸ್ಥಿತಿಗಳು, ಸಂದರ್ಭಗಳಲ್ಲಿಯೂ ಅವರು ಸೋತು ಹೋಗಲಿಲ್ಲ, ನಿರೀಕ್ಷೆ ಕಳ್ಕೊಳ್ಳಿಲ್ಲ, ನಂಬಿಕೆ ಕಳ್ಕೊಳ್ಳಿಲ್ಲ. ದೇವರನ್ನ ಆಧಾರ ಮಾಡಿಕೊಂಡು ಅವರು ಶತ್ರುಗಳು ನೋಡ್ತಾ ಇದ್ದಾರೆ. ಯಾವತ್ತು ನಮಗೆ ಇರ್ತಕ್ಕಂಥ ಸಮಸ್ಯೆನ ದೊಡ್ಡದು ಮಾಡ್ಕೊಂಡು ನಾವು ನೋಡಬಾರ್ದು. ಸಮಸ್ಯೆಗಳಿಗಿಂತ ದೊಡ್ಡವನೊಬ್ಬನಿದ್ದಾನೆ, ಆತನನ್ನು ನೋಡಿದಾಗ ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆ ಸಣ್ಣದು. ಈ ಇಸ್ರಾಯೇಲ್ ಜನಗಳು ಏನು ಮಾಡಿದ್ರು, ನೆಫೀಲರನ್ನ ರಾಕ್ಷಸರಾಗಿ ಯಾಕೆ ಕಂಡ್ರು? ದೇವ್ರನ್ನ ಬಿಟ್ಟು ನೋಡಿದ್ರು ಅವ್ರನ್ನ ಇವ್ರ ಕಣ್ಣಿಗೆ ರಾಕ್ಷಸರಾಗಿ ಕಂಡ್ರು. ಅವ್ರು ಹೇಳ್ತಾ ಇದ್ದಾರೆ, ಅವರಿಗೆ ಕಣ್ಣಿಗೆ ನಾವು ಮಿಡತೆಗಳಂತಿದ್ದೇವೆ ಅಂತ. ಅವ್ರು ಇವ್ರನ್ನ ನೋಡೇ ಇಲ್ಲ, ಬಟ್ ಇವ್ರು ಹೇಳ್ತಾ ಇದ್ದಾರೆ ಅವ್ರ ಕಣ್ಣಿಗೆ ನಮಗೆ ಮಿಡತೆ ಹಂಗಿದ್ದಾರೆ, ಅವ್ರು ನಮ್ಮನ್ನು ನುಂಗಿಬಿಟ್ಟು ಅವರು ನಮಗೆ ಪುಷ್ಟಿ ಆಗ್ತಾರೆ ಅಂತೇಳಿ. ಆದರೆ ಯೆಹೋಶುವ, ಕಾಲೇಬ್ ಏನಂದರು, ನಾವೇ ಅವ್ರನ್ನ ನುಂಗಿ ಪುಷ್ಟಿ ಆಗ್ತೀವಿ. ಅವರಿಗೆ ನೆರಳಾಗಿದ್ದ ದೇವರು ಅವ್ರನ್ನ ಕೈ ಬಿಟ್ಟನು. ನಮ್ಮ ಕಡೆ ದೇವರಿದ್ದಾನೆ, ಅದನ್ನೆಲ್ಲ ನಮ್ಮ ಸ್ವಾಧೀನಕ್ಕೆ ಕೊಡ್ತಾನೆ. ದೇವರು ಏನು ವಾಗ್ದಾನ ಮಾಡಿದ್ದ, ಹಾಲು ಜೇನು ಹರಿಯುವ ದೇಶ ನಮ್ಮ ಸ್ವಾಧೀನ ಕೊಡ್ತಂತೇಳಿ ನಂಬಿಕೆ ನುಡಿಯನ್ನು ನೋಡಿದಂತೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ದೇವರು ನಿಮಗೇನು ವಾಗ್ದಾನ ಕೊಟ್ಟಿದ್ದಾನೆ, ನಿಮ್ಮ ಜೀವಿತ ಯಾವ ಪರಿಸ್ಥಿತಿಯಲ್ಲಿದೆ, ಸ್ವತಃ ಯಾವುದೇ ನಿಮ್ಮ ಮುಂದೆ ಕಷ್ಟಗಳಂಥ ಪರಿಸ್ಥಿತಿ, ಹೋರಾಟಗಳ ಪರಿಸ್ಥಿತಿ ಇರ್ಬೋದು, ಅದು ಯಾಕೆಂದರೆ ನಿನ್ನಲ್ಲಿರುವ ದೇವರು ದೊಡ್ಡವನು, ಲೋಕದಲ್ಲಿರುವನಿಂತ ನಿನ್ನಲ್ಲಿರುವನು ದೊಡ್ಡವನು. ನೀನು ಎದ್ದು ನುಡಿ, ನಿನ್ನ ಸಮಸ್ಯೆಗಳ ವಿರುದ್ಧವಾಗಿ ನೋಡಿ, ನಿನ್ನ ಕಷ್ಟಗಳ ವಿರುದ್ಧವಾಗಿ ನೋಡಿ, ನಿನ್ನ ಸಾಲದಕ್ಕೆ ವಿರುದ್ಧವಾಗಿ ನೋಡಿ, ನಿನಗಿರ್ತಕ್ಕಂಥ ಹೋರಾಟದ ಜೀವಿತಕ್ಕೆ ನೋಡಿ. ನಿನ್ನ ಕುಡುಕ ಗಂಡನ ನೋಡಿ ಮಾತಾಡು. ನನ್ನ ಗಂಡ ಕುಡಿಯೋದು ಬಿಡ್ತಾನೆ, ಆಲಿಕ್ಕೆ ಬರ್ತಾನೆ, ಅವನು ಭಕ್ತಿವಂತನಾಗ್ತಾನೆ, ನೀತಿವಂತನಾಗ್ತಾನೆ, ಒಳ್ಳೆಯನಾಗ್ತಾನೆ, ಆಲಿಕ್ಕೆ ಬರ್ತಾನೆ, ರಕ್ಷಣೆ ಹೊಂದಿದ್ದೇ ಇರುವಂಥ ನಿನ್ನ ಕುಟುಂಬ ನೋಡಿ ಮಾತಾಡು. ನನ್ನ ಕುಟುಂಬ ರಕ್ಷಣೆ ಹೊಂದಿದೆ, ನಾನು ನಂಬಿ ರಕ್ಷಣೆ ಹೊಂದಿದ್ದರಿಂದ ನನ್ನ ಕುಟುಂಬ ರಕ್ಷಣೆ ಹೊಂದುತ್ತದೆ. ಏನು ಇಲ್ಲವೋ ನೀವು ನುಡಿರಿ. ಇಲ್ಲದನ್ನು ಇರುವಾಗೆ ಕರೆಯುವಂಥ ದೇವರು, ನೀವು ನುಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಶಕ್ತನಾದ ದೇವರು ನಿಮ್ಮ ಮುಂದೆ ಅದು ಸೃಷ್ಟಿಸುವನಾಗಿದ್ದಾನೆ. ನೀನು ನುಡಿದಂತೆ ಅದು ನಡೆಯುವಂಥದ್ದಾಗಿದೆ, ನೀನು ನುಡಿಯೋದನ್ನು ನೀನು ನೋಡುವಂಥದ್ದಾಗಿದ್ದೀಯ. ಹಲ್ಲೆಲೂಯಾ. ಸೊ ಕೊನೆಯದಾಗಿ ಒಂದು ಸಲಹೆ, ಒಂದು ಸೊಲ್ಯೂಷನ್ ನಿಮಗೆ ಕೊಟ್ಟು ನಾನು ಪ್ರಾರ್ಥನೆ ಮಾಡಿ ಮುಗಿಸೋಕೆ ಬರ್ತೀನಿ. ಕಷ್ಟಗಳು ಬರದೇ ಇಲ್ಲ, ಸಮಸ್ಯೆಗಳು ಬರದೇ ಇಲ್ಲ. ಅದು ಬಂದಾಗಲೇ ದೇವರು ನಮ್ಮನ್ನು ಯಾವ ರೀತಿ ಬಿಡಿಸ್ತಾನೆ, ದೇವರು ನಮ್ಮ ಜೊತೆಯಲ್ಲಿರೋದನ್ನು ದೇವರು ಸಾಬೀತು ಮಾಡ್ತಾನೆ. ನೀತಿವಂತನಿಗೆ ಸಂಭವಿಸಿದಂಥ ಕಷ್ಟಗಳು ಅನೇಕವಿದೆ, ಆದರೆ ದೇವರು ಅದೆಲ್ಲದಿಂದ ಬಿಡಿಸ್ತಾನಂತೆ. ದಾವೀದ ಒಂದು ಅನುಭವ ಹೇಳ್ತಾನೆ, ಕೀರ್ತನ 56:3-4 ವಚನದಲ್ಲಿ, ನನಗೆ ಹೆದರಿಕೆ ಉಂಟಾದಾಗ ಆತನ ವಾಗ್ದಾನಕ್ಕಾಗಿ ನಾನೇನು ಮಾಡ್ತೀನಿ, ಆತನ ವಾಗ್ದಾನದಲ್ಲಿ ಹೆಚ್ಚಳ ಪಡ್ತೀನಿ. ಪ್ರೈಸ್ ಲಾರ್ಡ್. ಕೀರ್ತನ 56:3, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನು ಆಶ್ರಯಿಸಿಕೊಳ್ಳುವೆನು, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿ ಹೆಚ್ಚಳ ಪಡುವೆನು, ದೇವರನ್ನು ನಂಬಿ ನಿರ್ಭಯದಿಂದಿರುವೆನು, ನರಪ್ರಾಣಿಗಳು ನನಗೆ ಮಾಡುತ್ತೇನು. ಅದೇ ಕಾಲೇಬು, ಯೆಹೋಶುವ ಮಾಡಿತು. ವಾಗ್ದಾನವನ್ನು ನಂಬಿದ್ರು,
ದೇವರನ್ನು ನಂಬುದು, ದೇವರಲ್ಲಿ ಆಶ್ರಯ ಇಟ್ಟರು. ಯಾವುದೇ ಪರಿಸ್ಥಿತಿ ನೋಡಿ ಅವರು ಹೆದರಲಿಲ್ಲ. ಅಲ್ಲಿ ದೊಡ್ಡ ಜಯವನ್ನು ದೇವರು ಕೊಟ್ಟರು. ಅವ್ರನ್ನ ಕಾನಾನ್ ದೇಶಕ್ಕೆ ದೇವರು ನಿಮ್ಮ ಸ್ವತಂತ್ರಕೊಳ್ಳುವ ಹಾಗೆ ಮಾಡಿದ್ರು. ನಮಗೆ ಭಯ ಬಂದಾಗ ನಾವೇನು ಮಾಡಬೇಕು? ದೇವರಲ್ಲಿ ಆಶ್ರಯ ಇಡಬೇಕು, ದೇವರ ವಾಗ್ದಾನ ನೋಡಿಬೇಕು. ದೇವರು ಏನು ಮಾಡ್ತಾನೆ? ನಮಗೆ ಖಂಡಿತವಾಗಿ ಅದು ನೆರವೇರಿಸುವಂಥ ದೇವರಾಗಿದ್ದಾನೆ. ನಿನಗೆ ವಿರೋಧವಾಗಿ ಕಲ್ಪಿಸುವಂಥ ಆಯುಧಗಳು ಯಾವುದು ಜಯಿಸೋದಿಲ್ಲ. ಯೆರೆಮೀಯ 20:11 ವಚನದಲ್ಲಿ ಬರೆಯಲ್ಪಟ್ಟಿದೆ. ಅದ್ಭುತವಾದ ವಾಕ್ಯ. ಈ ವಾಕ್ಯವನ್ನು ಎಲ್ಲರೂ ಅರಿಕೆ ಮಾಡಿ ಕನ್ಫ್ಯೂಸ್ ಮಾಡಿ. ಸೂಪರ್ ವಾಕ್ಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೆರೆಮೀಯ 20:11 ವಾಕ್ಯ, ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು, ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೀಡಾಗುವರು, ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದ್ದಾನೆ. ಅಖಿಲಾಂಡವನ್ನು ಜಯಿಸಿದವನು, ಪಾಪವನ್ನು ಜಯಿಸಿದವನು, ಮರಣವನ್ನು ಜಯಿಸಿದವನು, ಸೈತಾನನ್ನು ಜಯಿಸಿದವನು, ಶೋಧನೆಯನ್ನು ಜಯಿಸಿದವನು, ಲೋಕವನ್ನು ಜಯಿಸಿದಂಥ ಆ ಜಯ ಕ್ರಿಸ್ತು ನನ್ನೊಂದಿಗಿದ್ದಾನೆ. ಶತ್ರುವಿನ ಪ್ಲ್ಯಾನ್ ನನ್ನಲ್ಲಿ ನೆರವೇರೋದಿಲ್ಲ. ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸ್ತಾರೆ. ಅವನ ಇಷ್ಟಾರ್ಥ ನೆರವೇರದ ಕಾರಣ ಅವರಿಗೆ ನಾಚಿಕೆ ಆಗ್ತದೆ. ಎಂದೆಂದಿಗೂ ಶಾಶ್ವತ ಅವಮಾನಗೊಳಗಾಗ್ತಾರೆ. ಬಟ್ ದೇವರು ನನಗೆ ದೊಡ್ಡ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಸೊ ಯಾವಾಗಲೂ ನಾವು ನಂಬಿಕೆ ನುಡಿಗಳನ್ನು ನಾವು ಮಾತಾಡಬೇಕು ಪ್ರಿಯರೇ. ನಾವು ಏನು ನುಡ್ತೀವಲ್ಲ ಅದು ದೇವರು ಪರಲೋಕ ನಮಗೋಸ್ಕರ ಅದನ್ನು ಸೃಷ್ಟಿಸಿ ನಮಗೆ ಅದನ್ನು ನೆರವೇರಿಸುವಂತನಾಗಿದ್ದಾನೆ. ಇಸಾಕನ ಬಲಿಯನ್ನು ಸಮರ್ಪಿಸಬೇಕಾದ್ರೆ ಅಬ್ರಹಾಮ ಅಂತ ಇಸಾಕನ ಕೇಳಿದಪ್ಪ, ಕಟ್ಟಿಗೆ ಇದೆ, ಬಲಿಗೆ ಬೇಕಾದ ಎಲ್ಲ ಇದೆ ಯಜ್ಞವೇದಿಗೆ, ಆದರೆ ಅದಕ್ಕೆ ಬೇಕಾದ ಬಲಿಗೆ ಪಶುನೇ ಇಲ್ಲ ಅಂತ ಕೇಳ್ದ. ಅಬ್ರಹಾಮ್ ಹೇಳ್ದ ದೇವರು ಒದಗಿಸಿ ಕೊಡ್ತಾನೆ ಅಂತ. ಅವನ ನಂಬಿಕೆ ನೋಡ್ರಿ, ಅವನು ಮೋರಿಯ ಬೆಟ್ಟಕ್ಕೆ ಹೋಗಿ ಮೇಲೆ ಹೋಗ್ತಾನೆ. ಅವನ ನಂಬಿಕೆ ಪ್ರಕಾರವಾಗಿ ಆ ಬಲಿ ಸಮರ್ಪಕವಾದಂಥ ಬಲಿ, ಸಮರ್ಪಿಸಬೇಕಾದ ಬಲಿ, ಸಮರ್ಪಕವಾದ ಬಲಿ ಎರಡು ದೇವರಲ್ಲಿ ಸಿದ್ಧ ಮಾಡಿಟ್ಟಿದ್ದ. ನನ್ನನ್ನು ಕಾಣುವಂಥ ದೇವರು ಯೆಹೋವ ಇರೆ. ಹಲ್ಲೆಲೂಯಾ. ಸಮಸ್ತವನ್ನು ಒದಗಿಸುವಂಥ ದೇವರು. ನಂಬಿಕೆಯಿಂದ ಅವನು ಹೇಳಿದಂಥ ನಂಬಿಕೆಯ ಮಾತನ್ನು ದೇವರು ಘನಪಡಿಸಿದ. ಯೆಹೋವ ಇರೆಯಾಗಿ ಎಲ್ಲವನ್ನು ಒದಗಿಸಿದಂಥ. ಇವತ್ತು ನಿಮ್ಮ ಜೀವನದಲ್ಲಿ ಏನು ಕೊರತೆಯಾಗಿದೆ, ಏನು ಇಲ್ಲ, ಏನು ಅಗತ್ಯತೆ ಇದೆ, ಏನು ಅವಶ್ಯಕತೆ ಇದೆ, ನೀವು ನುಡಿರಿ. ಅದು ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗುವಂಥದ್ದಾಗಿದೆ, ಉದ್ಭವ ಆಗುವಂಥದ್ದಾಗಿದೆ. ಆಮೇಲೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಪ್ರಿಯರೇ. ಮತ್ತಾಯ 18:18 ಭೂಲೋಕದಲ್ಲಿ ಬಿಚ್ಚುವುದನ್ನು ಪರಲೋಕದಲ್ಲಿ ಬಿಚ್ಚುತ್ತೇನೆ, ಭೂಲೋಕದಲ್ಲಿ ಕಟ್ಟುವುದನ್ನು ಪರಲೋಕದಲ್ಲಿ ನಾನು ಕಟ್ಟುತ್ತೇನೆ ಎಂಬುದಾಗಿ ಸ್ತೋತ್ರ. ಅದಕ್ಕೆ ದೇವರ ಮಕ್ಕಳು ಪ್ರತಿದಿನ ದೇವರು ಕೊಟ್ಟಂಥ ವಾಗ್ದಾನಗಳನ್ನು ನಂಬಿಕೆಯಾಗಿ ವಿಶ್ವಾಸ ಅರಿಕೆ ಮಾಡಿ ಕನ್ಫ್ಯೂಸ್ ಮಾಡಬೇಕು, ಬಾಯಲ್ಲಿ ಕನ್ಫ್ಯೂಸ್ ಮಾಡಬೇಕು. ಮಾಡಿದಾಗ ದೇವರು ನಾವು ನೀವೇನು ನುಡಿತೀಯ ಅದನ್ನು ನೋಡ್ತೀವಿ. ನಾವು ಬಿತ್ತದನ್ನು ನಾವು ಕೊಯ್ತೀವಂತೆ. ಸೊ ಅದಕ್ಕಾಗಿ ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಹಳೆ ಒಡಂಬಡಿಕೆಯಲ್ಲಿ ಆಶೀರ್ವಾದ ಅನ್ನೋದು ಹೊರಗಡೆ ಇತ್ತು. ಕಾನಾನ್ ದೇಶ ಅನ್ನೋದು ಒಂದು ಪ್ರಾಂತ್ಯ, ಒಂದು ದೇಶ, ಅದು ಹೊರಗಡೆ ಹೋಗಿ ನಾವು ಸ್ವತಂತ್ರಿಸ್ಕೋಬೇಕಾಯಿತು. ಬಟ್ ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿ ಆಗಿರ್ತಕ್ಕಂಥ ನಮಗೆ ಕಾನಾನ್ ದೇಶ ನಮ್ಮ ಒಳಗೆ ಇದೆ, ನಮ್ಮ ನಾಲಿಗೆಯ ವಶದಲ್ಲಿದೆ. ಸೊ ನಮ್ಮ ಕಾನೂನನ್ನು ನಾವು ಸೃಷ್ಟಿಸ್ಕೋಬೋದು, ನಮ್ಮ ಆಶೀರ್ವಾದವನ್ನು ನಾವು ರೂಪಿಸ್ಕೋಬೋದು. ಬೇರೆ ಎಲ್ಲೂ ಇಲ್ಲ ಆಶೀರ್ವಾದ. ನಿನ್ನೊಳಗೆ ಇದೆ, ನಮ್ಮೊಳಗೆ ಇದೆ, ನಮ್ಮ ನಾಲಿಗೆ ಅಧಿಕಾರದಲ್ಲಿ ವಶದಲ್ಲಿದೆ. ಸೊ ಅದಕ್ಕೆ ನಾವು ಏನು ನುಡಿತೀವಲ್ಲ ಅದನ್ನು ನೋಡ್ತೀವಿ. ನಾವು ಮಾತಾಡ್ತಕ್ಕಂಥ ಪ್ರತಿಯೊಂದು ವಿಷಯದಲ್ಲಿ ನಾವು ಜಾಗೃತಿಯಾಗಿರೋಣ ಪ್ರಿಯರೇ. ಸೊ ನಮ್ಮ ಮುಂದೆ ಇರ್ತಕ್ಕಂಥ ಹೇಗೆ ಕರ್ತನು ಇರುಳನ್ನು ನೋಡಿ, ಕ್ರಮವಿಲ್ಲದಂಥ ಭೂಮಿಯನ್ನು ನೋಡಿ ಎಲ್ಲವನ್ನು ಕ್ರಮಬದ್ಧವಾಗಿ ಹೇಳಿ ಮಾತಾಡಿ ಸೃಷ್ಟಿಸಿಕೊಂಡು ಅದೇ ಡಿಸೈನ್ ಆಗಿ ಅದೇ ಆತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದಂಥ ಅದೇ ದೇವರು ಇವತ್ತು ನಮ್ಮೊಳಗಿದ್ದಾನೆ. ನಾವು ಕ್ರಿಸ್ತನೊಟ್ಟಿಗೆ ಸೇರಿ, ಕ್ರಿಸ್ತನ ಜೊತೆಯಲ್ಲಿ ಸೇರಿ ನಾವು ಮೂವ್ ಆಗಬೇಕು, ಕ್ರಿಸ್ತನ ಜೊತೆಯಲ್ಲಿ ಸೇರಿ ಸಂಚಾರ ಮಾಡಬೇಕು. ಹಾಗೆಲ್ಲವನ್ನು ಕ್ರಿಸ್ತನ ಅಭಿಷೇಕದಿಂದ, ಪವಿತ್ರಾತ್ಮನ ಬಲದಿಂದ ನಾವೇನು ಮಾಡ್ಬೋದು, ಎಲ್ಲವನ್ನು ನುಡಿದು ಸೃಷ್ಟಿಸ್ಕೋಬೋದು. ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಅದಕ್ಕೆ ನಾನು ಅದು ಸಂದೇಶಕ್ಕೆ ಆ ರೀತಿಯಾಗಿ ನಾನು ಪೇಟಿಗೆ ಕೊಟ್ಟೆ. ನೋಡ್ತೀಯ, ಬಿತ್ತು ಕೊಯ್ಯಿ. ಸೊ ನಾವು ನುಡಿಯೋದ್ರಲ್ಲಿ ಎಷ್ಟು ಪವರ್ಫುಲ್ ಇದೆ ನೋಡಿ. ಅದಕ್ಕಾಗಿ ನಾವು ನುಡಿಯುವಂಥ ಪ್ರತಿಯೊಂದು ವಿಷಯದಲ್ಲಿ ಕೂಡ ಜಾಗೃತಿಯಾಗಿರೋಣ. ಈ ನಾಲಿಗೆ ವಶದ ಎಲ್ಲವನ್ನು ಕೊಟ್ಟಿದ್ದರಿಂದ ಪ್ರಿಯರು ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಕಾರಾತ್ಮಕವಾಗಿಯೇ ಮಾತಾಡುವಂಥ, ನಂಬಿಕೆಯುಳ್ಳ ಮಾತನ್ನು, ನಿರೀಕ್ಷೆಯುಳ್ಳ ಮಾತನ್ನೇ ಆಡುವಂಥ ಕೃಪೆಯನ್ನು ನನಗೂ ನಿಮಗೂ ಕೂಡ ದೇವರು ಹೆಚ್ಚಾಗಿ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ. ಕರ್ತನೇ ಸ್ತೋತ್ರ. ಮನುಷ್ಯನ ರೊಟ್ಟಿ ತಿಂದ ಮಾತ್ರಕ್ಕೆ ಜೀವಿಸುವುದಿಲ್ಲ, ನಿನ್ನ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳನ್ನು ಜೀವಿಸುತ್ತಾನೆ. ಈಗ ನಿನ್ನ ಮಾತುಗಳಿಂದ ನಾವು ಶುದ್ಧರಾಗಿದ್ದೇವೆ. ಕರ್ತನೇ ಸ್ತೋತ್ರ ರಾಜ. ನಿನ್ನ ಮಧುರವಾದ ನುಡಿಗಳಿಗಾಗಿ ಸ್ತೋತ್ರ ಸ್ವಾಮಿ. ಜೀವನ ಮರಣಗಳು ನಮ್ಮ ನಾಲಿಗೆ ವಶದಲ್ಲಿದೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸಿಕೊಳ್ಳುತ್ತಾರೆ ಎಂಬುದಾಗಿ ನೀನು ಹೇಳಿದ ಪ್ರಕಾರವಾಗಿ ಕರ್ತನೇ ಸ್ತೋತ್ರ. ಹೇಗೆ ಕರ್ತನೆ ಸಣ್ಣ ಚುಕ್ಕಾಣಿಯಿಂದ ಕರ್ತನ ದೊಡ್ಡ ಹಡಗನ್ನು ನಾವಿಕನು ತನ್ನ ಮನಸ್ಸು ಬಂದ ಆಗಾಡಿ ತಿರುಗಿಸುತ್ತಾನೋ, ಅದೇ ಪ್ರಕಾರವಾಗಿ ನಮ್ಮ ಈ ದೊಡ್ಡ ಶರೀರದಲ್ಲಿ ಒಂದು ಚಿಕ್ಕ ಅಂಗವಾಗಿ ನಾಲಿಗೆ ನೆಟ್ಟಿದೆ ಸ್ವಾಮಿ. ಈ ನಾಲಿಗೆಯಲ್ಲೇ ನುಡಿಯೋದ್ರ ಮುಖಾಂತರವಾಗಿ
ನಾವು ಕರ್ತನೆ ಸ್ತೋತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು, ಶಾಪಗಳನ್ನು ಹೊಂದಿಕೊಳ್ಳಬಹುದು. ಅದಕ್ಕಾಗಿ ಕರ್ತನೆ, ನೀವು ನಮ್ಮನ್ನು ಸೃಷ್ಟಿಸಿರುವುದು ನಿನ್ನ ಸ್ವಾರೂಪ್ಯದಲ್ಲಿ. ನೀನು ಎಲ್ಲಿಯೂ ನಕಾರಾತ್ಮಕವಾಗಿ ಮಾತನಾಡಿಲ್ಲ ಸ್ವಾಮಿ. ಅದೇ ಪ್ರಕಾರವಾಗಿ ಇಂದಿನಿಂದ ನಾವು ನಮ್ಮ ನಾಲಿಗೆ ಮುಖಾಂತರವಾಗಿ ಆಶೀರ್ವಾದವನ್ನು ನುಡಿಯುವಂತೆ, ಜೀವವನ್ನು ನುಡಿಯುವಂತೆ, ಕರ್ತನೆಯ ಸ್ತೋತ್ರ ನಮ್ಮ ಮುಂದೆ ನಾವೇ ನುಡಿದು ಸೃಷ್ಟಿಸಿಕೊಳ್ಳುವಂತೆ, ಉದ್ಭವಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ಈ ವಾಕ್ಯವನ್ನು ಆಲಿಸಿದಂಥ ಎಲ್ಲ ಪ್ರಿಯ ಸಹೋದರ ಸಹೋದರರು, ದೇವ ಸೇವಕರೆಲ್ಲರನ್ನು ಕೂಡ ನೀನು ಆಶೀರ್ವಾದ ಮಾಡಿ ಬಲಪಡಿಸು ಕರ್ತನೆ. ಸಂತೈಸುವ ನಾಲಿಗೆಗಳಾಗಿ, ಜೀವವನ್ನು ನುಡಿಯುವಂಥ ನಾಲಿಗೆಗಳಾಗಿ, ಕರ್ತನೆಯ ಸ್ತೋತ್ರ ಮತಿವಂತನ ಮಾತು ಮದ್ದು ಎಂಬುದಾಗಿ ಹೇಳಿದ ಪ್ರಕಾರವಾಗಿ ನಮ್ಮ ನಾಲಿಗೆಗಳು ಸಂತೈಸುವ ನಾಲಿಗೆಗಳಾಗಿ, ಕರ್ತನೆಯ ಸ್ತೋತ್ರ ರಾಜನೇ, ಎಲ್ಲವನ್ನು ಸಕಾರಾತ್ಮಕವಾಗಿ ನುಡಿದು ಕರ್ತನೆ ಸೃಷ್ಟಿಸಿಕೊಳ್ಳುವ ನಾಲಿಗೆಗಳಾಗಿ, ಕರ್ತನೆ ಸ್ತೋತ್ರ ಮದ್ದಾಗಿ, ಕರ್ತನೆ ಮತ್ತೊಬ್ಬರಿಗೆ ಜೀವವನ್ನು ಸಮಾಧಾನ ಉಂಟು ಮಾಡುವಂಥ ನಾಲಿಗೆಗಳಾಗಿ ಕರ್ತನೆ ನಮ್ಮ ಜೀವಂತನ ರೂಪಾಂತರಪಡಿಸಬೇಕಾಗಿ ಪ್ರಾರ್ಥಿಸಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ಆಶೀರ್ವದಿಸಿ ಬಲಪಡಿಸಿ ನಡೆಸು ಕರ್ತನೆ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆಯ ದೇವರೇ, ಆಮೇನ್ ಆಮೇನ್. ಯಾರು ಕೇಳದ ನಿನ್ನ ಮಾತು, ಯಾರಿಗೂ ತಿಳಿಯದ ತ್ಯಾಗ ದೇವರಿಗೆ ಮಾತ್ರ